ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ಈ ಒಂದು ಸಂಜೆ ವೇಳೆಯಲ್ಲಿ ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅವರ ಒಂದು ವಾಕ್ಯವನ್ನ ಧ್ಯಾನ ಮಾಡುವಂತ ಸುಮಧುರವಾದಂತ ಸಮಯಕ್ಕೆ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತ ಕೋರುವಂತನಾಗಿದ್ದೀನಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕೂಟನ ನಾವು ವಿಶೇಷವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟನ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರತಾಪ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಥ್ಯಾಂಕ್ ಯು. ಸುಜ್ಞಾನ ಶ್ರೇಷ್ಠನು, ಅತಿಶಯ ಆಲೋಚನಾಪರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು, ಪರಿಶುದ್ಧನು 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 ಮಹಾಪರಿಶುದ್ಧನಾದಂತಹ ನಮ್ಮ ಪರಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ, ಕೃಪೆ, ಕರುಣೆಗಳಿಂದ ನಮ್ಮನ್ನ ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ, ನೀನು ಆಯ್ದುಕೊಂಡಂತ ಒಂದು ಚಿಕ್ಕ ಗುಂಪಾದ ಮಕ್ಕಳನ್ನ ಒಟ್ಟಾಗಿ ಸೇರಿಸಿ ನಿಮ್ಮ ಯುಗ ಯುಗಾಂತರಗಳ ಯೋಜನೆಗಳನ್ನ, ಅದರಲ್ಲಿ ಅಡಕವಾಗಿರ್ತಕ್ಕಂಥ ರಹಸ್ಯಗಳನ್ನ ನಾವು ತಿಳಿಯುವಂತ ಒಂದು ಕೃಪೆಯನ್ನ ನಮ್ಮೆಲ್ಲರ ಪಾಲಿಗೆ ನೀವು ಅನುಗ್ರಹಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ಮಾನವರಾಗಿ ಸ್ವಾಮಿ ನಿನ್ನಿಂದ ಸೃಷ್ಟಿಸಲ್ಪಟ್ಟು ನಮ್ಮ ಸುಖ ಸಂತೋಷಗಳಿಗಾಗಿ ಸ್ವಾಮಿ ನೀನು ಮಾಡಿದಂಥ ತ್ಯಾಗ ಬಹಳ. ತಂದೆ, ಆದಾಗ್ಯೂ ಕೂಡ ಸ್ವಾಮಿ ನೋಹನ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿನ ಕಾಲದಲ್ಲಿಯೂ ಕೂಡ ಇದೆ ಸ್ವಾಮಿ. ಇವೆಲ್ಲವೂ ಅಂತ್ಯಕಾಲದ ಸೂಚನೆಗಳಾಗಿವೆ ಎಂಬುದನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ ಕರ್ತನೆ. ಸದಾ ನಿನ್ನ ಧ್ಯಾನದಲ್ಲಿ ನಾವು ಕಾಲ ಕಳೆಯುವಂತೆ ಕೃಪೆ ಮಾಡಿ ಹರಸು ಸ್ವಾಮಿ. ನಿನ್ನ ಆಲಯದ ಅಂಗಳದಲ್ಲಿ ಕಳೆದಂತಹ ಒಂದು ದಿವಸ ಅದು ಇತರೆ ಸಹಸ್ರ ವರ್ಷಗಳಿಗಿಂತಲೂ ಉನ್ನತವಾದಂತಹದ್ದು ಎಂಬುದಾಗಿ ನಾವು ಅರಿತವರಾಗಿದ್ದೇವೆ. ತಂದೆ ದೇವರೇ, ಬಂದಿರತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ, ಮಕ್ಕಳನ್ನ ಎಲ್ಲರನ್ನ ಆಶೀರ್ವದಿಸಿ ಕಾಪಾಡಿ ನಡೆಸು ಸ್ವಾಮಿ. ಹೇಗೋ ಕರ್ತನೆ, ಈ ಕೂಟದ ಆದಿಯು ಅಂತ್ಯವಾಗಿದ್ದುಕೊಂಡು ನೀನೇ ಮಹಿಮೆ ಹೊಂದಬೇಕೆಂದು ನಿಮ್ಮ ಒಬ್ಬನೇ ಮಗನು, ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿ ದಿವ್ಯವಾದ ಹೆಸರಿನಲ್ಲಿ ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಆಮೆನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಈ ಒಂದು ದಿನ ಲೈಫ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಒಂದು ಜೀವಿತ ಕುರಿತಾದಂತ ಒಂದು ಪಾಠನ ನೋಡುವಂತವರಾಗಿದ್ದೀವಿ. ಪ್ರಿಯರೇ, ನಮ್ಗೆ ಗೊತ್ತಿರೋ ಪ್ರಕಾರ ಟೆಕ್ಸ್ಟ್ ಬುಕ್ ನಲ್ಲಿ ಭಾಗ 2, ಪೇಜ್ ನಂಬರ್ 42. ಸೊ ಕಳೆದ ವಾರನೂ ಕೂಡ ನಾವು ನೋಡಿದ್ದೀವಿ. ಮತ್ತಾಯದಲ್ಲಿ 7ನೇ ಅಧ್ಯಾಯದಲ್ಲಿ ನಡೆದಿರುವಂತ ಒಂದು ಘಟನೆಗಳನ್ನ ಎಲ್ಲಾನು ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಪ್ರಿಯರೇ, ಈ ದಿನ ನಾವು ಲೂಕಾದ್ರಲ್ಲಿ ಇರುವಂತ ಒಂದು ಸಂಗತಿನ ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಈ ಒಂದು ದಿನ ನಾವು ಅಪೊಸ್ತಲರ ಒಂದು ಪುಟ ಸಂಖ್ಯೆಯಲ್ಲಿ ಬರೆದಂತ ಒಂದು ರೀಪ್ರಿಂಟ್ 2688ನೇ ಒಂದು ಪೇಜ್ ನಾವು ನೋಡುವಂತರಾಗಿದ್ದೀವಿ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಎಲ್ರೂ ಕೂಡ ಬೈಬಲ್ನ ತೆಗಿಬೇಕಾಗಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಸಹೋದರಿ ಓದ್ತಾರೆ ಲೂಕ 6ನೇ ಅಧ್ಯಾಯ 1ರಿಂದ 10ನೇ ವಚನದವರೆಗೆ. ಯೇಸುವು ಆತನ ಶಿಷ್ಯರು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡುತ್ತಾರೆಂದು ಫರಿಸಾಯರು ಆತನ ಮೇಲೆ ಆಕ್ಷೇಪಣೆ ಮಾಡಿದ್ದು. ಒಂದಾನೊಂದು ಸಬ್ಬತ್ ದಿನದಲ್ಲಿ ಯೇಸು ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ತೆನೆಗಳನ್ನು ಮುರಿದು ಕೈಗಳಲ್ಲಿ ಹೊಸಗಿಕೊಂಡು ತಿನ್ನುತ್ತಿದ್ದರು. ಆದರೆ ಫರಿಸಾಯರಲ್ಲಿ ಕೆಲವರು, ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ನೀವು ಯಾಕೆ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದ್ದಾನೆಂಬುದನ್ನು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಗೆ ಹೋಗಿ ಯಾಜಕರು ಮಾತ್ರವೇ ಹೊರತು ಮತ್ತಾರು ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತೆಗೆದುಕೊಂಡು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟಾನಲ್ಲ ಎಂದು ಉತ್ತರ ಕೊಟ್ಟನು. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಅವರಿಗೆ ಹೇಳಿದನು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ದಿನ ನಾವು ಸ್ಟಡಿ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ಸಬ್ಬತ್ ದಿನ.
ಈ ಒಂದು ಸಬ್ಬತ್ ದಿನದ ಒಂದು ವಿಚಾರದ ಬಗ್ಗೆ ಇಲ್ಲಿ ನಮ್ಗೆ ಮಾಹಿತಿನ ಹಲವಾರು ರೀತಿಯಲ್ಲೂ ಕೂಡ ಹಂಚ್ಕೊಡ್ತಾ ಇದ್ದಾರೆ. ಸೋದರ ಸೋದರಿಯರೇ, ನಾವು ಗಮನಿಸಬೇಕಾಗಿರೋ ಒಂದು ಸಂಗತಿ ಏನಂತ ನಾವು ನೋಡ್ಬೇಕಾದ್ರೆ, ಈಗ್ಲೂ ಕೂಡ ನಮ್ಗೆ ಪಾಸ್ ಓವರ್ ತುಂಬಾ ಹತ್ರನೇ ಬರ್ತಾ ಉಂಟು. ಅದಕ್ಕೆ ಬೇಕಾಗಿರುವಂತ ಒಂದು ಸ್ಟಡಿ ಮತ್ತೆ ಅದಕ್ಕೆ ಬೇಕಾಗಿರುವಂತ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೋಬೇಕಾಗಿರುತ್ತೆ. ಆತ್ಮಿಕವಾಗಿಯೂ ಮತ್ತೆ ಶಾರೀರಿಕವಾಗಿಯೂ ಈ ಒಂದು ಲೋಕದ ಒಂದು ಇಚ್ಛಾರ್ಥಗಳನ್ನೆಲ್ಲ ತ್ಯಜಿಸಿ ಒಂದು ಆತ್ಮಿಕವಾದಂತ ಒಂದು ಸಂಗತಿಗಳನ್ನ ಧರಿಸ್ಕೊಳ್ಳೋದಕ್ಕೆ ಬೇಕಾದಂತ ಒಂದು ಗುಣಲಕ್ಷಣಗಳನ್ನ ಹೊಂದ್ಕೊಳ್ಳೋದಕ್ಕೆ ಈ ಒಂದು ಸಾಮ್ಯ ನಮ್ಗೆ ಯೇಸು ಕ್ರಿಸ್ತರು ಅರ್ಥಭರಿತವಾಗಿ ಇಲ್ಲಿ ಹೇಳ್ತಾರೆ. ಇದರಲ್ಲಿ ನಮ್ಗೆ ತಿಳಿಯಲ್ಪಟ್ಟಿರೋ ಪ್ರಕಾರ ಈ ಒಂದು ಸಬ್ಬತ್ ಒಂದು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ದಾವೀದು ಮತ್ತೆ ಅವನ ಸಂಗಡಿಗರು ಯಾಕೆ ದೇವಾಲಯದ ಒಳಗಡೆ ಹೋಗಿ ಯಜ್ಞಕ್ಕೆ ಆಗಿ ಯಾಜಕರಿಗೆ ಆಗಿ ನೇಮಿಸಿರುವಂತ ಒಂದು ರೊಟ್ಟಿನ ಸೇವನೆ ಮಾಡಿದ್ರು ಅಂತ ಅನ್ಬಿಟ್ಟು ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಸಬ್ಬತ್ನ ನಾವು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಒಂದು ರೀತಿಯ ಒಂದು ಮೌಢ್ಯವಾದಂತ ಒಂದು ಒಂದು ಉಪವಾಸನ ತಗೊಳ್ಳೋದು ಸೂಕ್ತನ ಅಂತ ನಾವು ನೋಡ್ಬೇಕಾದ್ರೆ ಅದು ಸೂಕ್ತ ಅಲ್ಲ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತರು ಆ ಒಂದು ಒಡಂಬಡಿಕೆನ ಮುರಿಯಲ್ಪಟ್ಟು ಅದಕ್ಕೆ ಪರಿಹಾರಕವಾಗಿ ನಮಗೆ ಕೊಡಲ್ಪಟ್ಟಿದೆ ಏನಂತಂದ್ರೆ ರೊಟ್ಟಿ ಮತ್ತೆ ಮೇಜು ಪ್ರಿಯರೇ. ಅದನ್ನ ಈ ಒಂದು ನೆಕ್ಸ್ಟ್ ಪ್ಯಾರಾದಲ್ಲಿ ನಮ್ಗೆ ತಿಳಿಸ್ತಾರೆ ನೋಡಿ. ಲೂಕ 6ನೇ ಅಧ್ಯಾಯ 17ನೇ ವಚನದಿಂದ 26ನೇ ವಚನದವರೆಗೆ. ಬೇರೆ ಯಾರಾದ್ರೂ ಓದ್ತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮಾಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರು ದೊಡ್ಡ ಗುಂಪು ಮತ್ತು ಎಲ್ಲಾ ಯೋದಾಯದಿಂದಲೂ ಯೆರೂಸಲೇಮಿನಿಂದಲೂ ತೂರ್ ಸೀದೋನ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾಸಮೂಹವು ಆತನ ಸಂಗಡ ಇದ್ದವು. ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕೂ ಬಂದಿದ್ದರು. ಅವರಲ್ಲಿ ದೆವ್ವಗಳು ಕಾಟವಿದ್ದವರು ಸ್ವಸ್ಥರಾದರು ಮತ್ತು ಆತನಿಂದ ಶಕ್ತಿ ಹೊರಟು ಎಲ್ಲರನ್ನೂ ವಾಸಿ ಮಾಡುತ್ತಿದ್ದರಿಂದ ಆ ಗುಂಪಿನ ಜನರೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. ತರುವಾಯ ಆತನು ತನ್ನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ, ಬಡವರಾದ ನೀವು ಧನ್ಯರು, ದೇವರ ರಾಜ್ಯವು ನಿಮ್ಮದೇ. ಈಗ ಹಸಿದಿರುವರಾದ ನೀವು ಧನ್ಯರು, ನಿಮಗೆ ತೃಪ್ತಿ ಆಗುವುದು. ಈಗ ಅಳುವರಾದ ನೀವು ಧನ್ಯರು, ನೀವು ನಗುವಿರಿ. ಮನುಷ್ಯ ಕುಮಾರನ ನಿಮಿತ್ತವಾಗಿ ಜನರು ನಿಮ್ಮನ್ನು ಹಾಗೆ ಮಾಡಿ ನಿಮಗೆ ಬಹಿಷ್ಕಾರ ಹಾಕಿ ನಿಂದಿಸಿ ನಿಮ್ಮ ಹೆಸರುಗಳನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಆ ದಿನದಲ್ಲಿ ಸಂತೋಷ ಪಡಿರಿ, ಕುಣಿದಾಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂದು ತಿಳಿದುಕೊಳ್ಳಿರಿ. ಈ ಜನರ ಪಿತೃಗಳು ಪ್ರವಾದಿಗಳಿಗೂ ಹಾಗೆ ಮಾಡಿದ್ದರು. ಆದರೆ ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖವು ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಹಸಿವಿರಿ. ಈಗ ನಗುವವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಜನರೆಲ್ಲ ನಿಮ್ಮನ್ನು ಹೊಗಳಿದ್ದರೆ ನಿಮ್ಮ ಗತಿಯನ್ನು ಏನು ಹೇಳಲಿ? ಸಾಕು ಸಿಸ್ಟರ್, ಥ್ಯಾಂಕ್ ಯು. ಪ್ರಿಯರೇ, ಇಲ್ಲಿ ಈ ಒಂದು ಘಟನೆಯ ಬಗ್ಗೆ ಸಾರಾಂಶ ಕೊಟ್ಟಾದ್ಮೇಲೆ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾವ್ ಈ ಮೇಲ್ಕಂಡ ವಚನಗಳ ಪ್ರಕಾರ ಅವರು ಒಂದು ಪರ್ವತ ಪ್ರಸಂಗನ ಇಲ್ಲಿ ನಡೆಸ್ತಾ ಇದ್ದಾರೆ. ಅದು ಸಮವಾದಂತ ಭೂಮಿ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಇದರ ಅರ್ಥ ಏನು ಅಂತಂದ್ರೆ, ಯೇಸು ಕ್ರಿಸ್ತರು ಯಾವುದೇ ರೀತಿಯ ಒಂದು ಪಾರ್ಶಾಲಿಟಿ ಮಾಡಿಲ್ಲ ಪ್ರಿಯರೇ. ಇದರಲ್ಲಿ ಅವರು ಒಂದೇ ಒಂದು ಮನೋಭಾವದಿಂದ, ಅಂದ್ರೆ ಪ್ರತಿಯೊಬ್ಬನು ಕೂಡ ಒಂದೇ ರೀತಿಯ ಒಂದು ಗುಣಗಳಲ್ಲಿ ಅವರು ನೋಡ್ಕೊಂಡು ಬಂದಿರುವಂತವ್ರಾಗಿರೋದ್ರಿಂದ ಅಲ್ಲಿದ್ದಂತ ಸಿಮೋನ್ ಅನ್ನೋ ಒಂದು ಅಂದ್ರೆ ಸಿಮೋನ್ ಪಟ್ಟಣ, ಅಂದ್ರೆ ಸಿಮೋನ್ ಆರಿಸ್ಕೊಂಡ್ರಲ್ಲ ಆ ಒಂದು ಪಟ್ಟಣದಲ್ಲಿ ಸಮುದ್ರದ ತೀರದಲ್ಲಿ ಜನರು ತುಂಬಾ ಜನ ಇದ್ದಿದ್ದನ್ನ ಆ ಜನರುಗಳನ್ನೇ ಏನ ಮಾಡಿದ್ದಾರೆ ಅಂತಂದ್ರೆ, ಮತ್ತೆ ಅವರು ಈ ಒಂದು ಪರ್ವತ ಪ್ರಸಂಗಕ್ಕೂ ಬಂದಿರೋದು. ಅಂದ್ರೆ ಲಾಸ್ಟ್ ನಾವು ಘಟನೆಗಳನ್ನ ನಾವು ನೋಡಿದ್ವಲ್ಲ, ಸಿಮೋನ್ ಒಂದು ಪಟ್ಟಣದಲ್ಲಿ ಬಂದಿರುವಂತ ಸಮುದ್ರ ತೀರದಲ್ಲಿ ಇದ್ದಂತ ಜನಗಳೇನೆ ಈ ಒಂದು ಜನಗಳೇನೆ ಮತ್ತೆ ಅಲ್ಲೂ ಕೂಡ ಬಂದಿದ್ರು ಪ್ರಿಯರೇ. ಇಲ್ಲಿ ಬಂದಾದ್ಮೇಲೆ ಅಲ್ಲಿದ್ದಂತ ಒಂದು ಜನರ ಒಂದು ಭಾವನೈಕ್ಯತೆಗಳನ್ನೆಲ್ಲ ನೋಡಿ ಬಡವರು ಮತ್ತೆ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಸದಸ್ಯರುಗಳನ್ನೆಲ್ಲಾನು ಕೂಡ ಇಟ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರಿಯರೇ, ಅವ್ರಿಗೆಲ್ಲರಿಗೂ ಕೂಡ ಒಂದು ಓಲೈಸುವಂತ ಒಂದು ಮಾತಿನಿಂದ ಅವ್ರನ್ನ ಸಂತೈಸ್ತಾ ಇದಾರೆ ಮತ್ತು ಅವ್ರಿಗೆ ಹರ್ಷಿಸ್ತಾ ಇದಾರೆ. ಅದು ಅಲ್ದಂತಾನೆ ಅಲ್ಲಿದ್ದಂತ ಹಲವಾರು ಜನರು ಕೂಡ ಒಂದು ಒಳ್ಳೆ ಐಶ್ವರ್ಯವಂತರಾಗಿದ್ರು ಕೂಡ ಇದ್ರು. ಅವ್ರಿಗೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ನಿಮ್ಮ ಒಂದು ಗತಿನ ಹೇಗೆ ಹೇಳಿ ಅಂದ್ರೆ ಏನು ಅಂತಂದ್ರೆ, ಅವರ ಒಂದು ದರ್ಪವೇ ಆಗ್ಲಿ, ಒಂದು ಆಡಳಿತಗಳೇ ಆಗ್ಲಿ, ಅದನ್ನ ಖಂಡಿಸಿ ಈ ರೀತಿ ಇರೋದು ಬದಲಾಗಿ ಒಂದು ಒಳ್ಳೆ ರೀತಿಯ ಮನಸ್ಥಿತಿನ ಬದಲಾವಣೆನ ಮಾಡ್ಕೊಳ್ಳಿ.
ಮತ್ತೆ ಪ್ರತಿಯೊಬ್ಬರನ್ನು ಕೂಡ ಒಂದು ಗೌರವಿಸಿ ಒಂದು ಸನ್ಮಾನಿಸಿ ಅನ್ನೋ ಒಂದು ಮನೋವ್ಯಾಪ್ತಿನ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಇದಾದ್ಮೇಲೆ ಇನ್ನೊಂದು ಘಟನೆಗಳ ಬಗ್ಗೆನೂ ನಾವು ನೋಡುವಂತರಾಗಿರೋಣ. 27ನೇ ವಚನದಿಂದ 36ನೇ ವಚನದವರೆಗೂ ಕಂಟಿನ್ಯೂ ಮಾಡಿ ಸಿಸ್ಟರ್. ಬ್ರದರ್. ನಿಮ್ಮ ಪಿತೃಗಳು ಪ್ರವಾದಿಗಳನ್ನು ಹಾಗೆ ಹೊಗಳಿದ್ದರು. ಕೇಳುವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿನ್ನ ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು, ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ. ನಿನ್ನನ್ನು ಬೇಡುವರೆಲ್ಲರಿಗೂ ಕೊಡು, ನಿನ್ನ ಸೊತ್ತು ಸುಲುಕೊಳ್ಳುವವನನ್ನು ಹಿಂದಕ್ಕೆ ಕೊಡು ಎಂದು ಕೇಳಬೇಡ. ಜನರು ನಿನಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಬ್ರದರ್ ಎಲ್ಲಿ ಗಂಟ ಬರ್ಲಿ? 36ನೇ ವಚನದವರೆಗೆ ಸಿಸ್ಟರ್. ಅಂಥದ್ದನ್ನೇ ನೀವು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು? ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನೇ ಪ್ರೀತಿಸುತ್ತಾರಲ್ಲ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು? ಭ್ರಷ್ಟರು ಸಹ ಹಾಗೆ ಮಾಡುತ್ತಾರಲ್ಲ. ಅವರು ನಮಗೆ ಸಾಲ ಕೊಟ್ಟರೆಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು? ಪಾಪಿಷ್ಠರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಷ್ಠರಿಗೆ ಸಾಲ ಕೊಡುತ್ತಾರಲ್ಲ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಉಪಕಾರ ಮಾಡಿರಿ, ನಿಂದೆಯನ್ನು ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹಾಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಒಂದು ಹಲವಾರು ರೀತಿಯ ಒಂದು ಬುದ್ಧಿ ಮಾತುಗಳನ್ನ ನಮಗೂ ಕೂಡ ಹೇಳ್ತಾ ಇದಾರೆ. ಅಲ್ಲಿದ್ದಂತ ಜನಗಳಿಗೂ ಕೂಡ ಒಂದು ಪ್ರೀತಿಯ ಓಲೈಕೆನ ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ವೈರಿಗಳನ್ನ ಪ್ರೀತಿಸಿರಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದು ನಾವೆಲ್ಲರೂ ಕೂಡ ಕಲಿಬೇಕಾಗಿರೋಂತ ಒಂದು ಮುಖ್ಯವಾದಂತ ಪಾಠ ಪ್ರಿಯರೇ. ಹಾಗೇನೆ ನಮ್ಗೆ ಹಾಗೆ ಮಾಡುವಂತವ್ರಿಗೆ ನಾವೇನ್ ಮಾಡ್ಬೇಕಂತ ಉಪಕಾರನ ಮಾಡ್ಬೇಕಂತೆ. ಹಾಗೇನೆ ನಮ್ಗೆ ಶಪಿಸುವಂತ ಒಂದು ಜನಾಂಗನ ಅವ್ರಿಗೆ ನಾವು ಆಶೀರ್ವಾದ ಮಾಡ್ಬೇಕು. ಅದೇ ರೀತಿಯಾಗಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆಯನ್ನು ಕೂಡ ಮಾಡ್ಬೇಕಂತೆ. ಇಂತ ಒಳ್ಳೆ ಗುಣಗಳನ್ನ ನಾವು ವೃದ್ಧಿಪಡಿಸ್ಕೊಳ್ಳಿ, ಅದನ್ನ ಗಮನಾರ್ಹವಾಗಿ ತಿಳ್ಕೊಳ್ಳಿ ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಇದ್ರಲ್ಲಿ ನಮ್ಗೊಂದು ಮುಖ್ಯವಾದಂತ ಒಂದು ಮೂಲ ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇಲ್ಲಿ ನಮ್ಗೆ ಒಂದು ಪ್ರೀತಿ ತೋರ್ಸೋದ್ರಿಂದ ಏನ್ ಉಪಯೋಗ ಆಗತ್ತೆ? ಅದೇ ಬದಲಾಗಿ ನಿಮ್ಗೆ ದ್ರೋಹನ ಮಾಡಿರೋರ್ಗೆ ಅವ್ರಿಗೋಸ್ಕರ ಅವ್ರ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ ಪ್ರೀತಿನ ತೋರಿಸಿ ಅಂತ ಅನ್ಬಿಟ್ಟು ಒಂದು ವಿಶೇಷವಾದಂತ ಒಂದು ಗೈಡ್ ಲೈನ್ಸ್ ನ ಇಲ್ಲಿ ನೇಮಕ ಮಾಡ್ತಾ ಇದಾರೆ. ಇದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತಂದ್ರೆ ತುಂಬಾ ಕಷ್ಟಕರವಾದಂತ ಒಂದು ಸಂಗತಿ ಪ್ರಿಯರೇ. ಸೊ ಮನುಷ್ಯರಾಗಿರೋಂತ ನಾವೆಲ್ಲರೂ ಕೂಡ ಈ ಒಂದು ಸೊಸೈಟಿಯಲ್ಲಿ ನಾವು ಬದುಕ್ಬೇಕಾದ್ರೆ ಒಂದು ಸ್ವಾರ್ಥ ಮತ್ತೆ ಅದರದ್ದೇ ಆದಂತ ಒಂದು ಆಲೋಚನೆಗಳಿಂದ ನಾವು ಬದುಕ್ತಾ ಇರ್ತೀವಿ. ಆದ್ರಿಂದ ಈ ಒಂದು ವಿಶೇಷವಾದಂತ ಮಾತುಗಳನ್ನ ಕೇಳೋದಕ್ಕೆ ಹಿಂಪಾಗಿರತ್ತೆ ಹೊರತು ಅದನ್ನ ವೃದ್ಧಿಪಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟಕರವಾದದ್ದೇ. ಆದ್ರೆ ಯೇಸು ಕ್ರಿಸ್ತ ಎದುರು ನೋಡ್ತಾ ಇರೋದು ಏನಂತಂದ್ರೆ, ಒಂದು ಒಳ್ಳೆ ಗುಣಗಳನ್ನ, ಒಂದು ಒಳ್ಳೆ ಸ್ವಭಾವಗಳನ್ನ ಇರುವಂತ ಮಕ್ಕಳನ್ನೇ ಮಾತ್ರ ಅವರು ಒಂದು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವಂತ ಒಂದು ವಿಶೇಷವಾದಂತ ಒಂದು ಕರ್ತವ್ಯನ ಅವರು ಮಾಡ್ಕೊಂಡಿರೋದ್ರಿಂದ ಇಂತ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದು ನಮ್ಗೆಲ್ಲರಿಗೂ ಪ್ರಾಮುಖ್ಯತೆ ಆಗಿರುತ್ತೆ. ಮತ್ತು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕಾಗಿರೋದು ನಮ್ಗೆಲ್ಲರಿಗೂ ಕೊಟ್ಟಿರುವಂತ ಒಂದು ಕರ್ತವ್ಯ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಇಲ್ಲೊಂದು ಮಾತನ್ನ ಹೇಳ್ತಾರೆ, ಸಾಲ ಕೊಡಿ ಅಂತ ಅನ್ಬಿಟ್ಟು. ಸಾಲ ಕೊಡಿ ಮತ್ತೆ ಸಾಲ ಅದ್ರ ಬಗ್ಗೆ ಆದಷ್ಟು ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಈಗ ನಾವು ನೋಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ಹಣಕಾಸಿನ ಸ್ಥಿತಿಲಿ ಒಂದು ಅನುಕೂಲವಾಗಿದೀವ ಅಂತಂದ್ರೆ ಸ್ವಲ್ಪ ಕೆಲವೊಂದು ಸಿಚುವೇಶನ್ಸ್ ನಲ್ಲಿ ತುಂಬಾ ಟೈಟ್ ಆಗಿರ್ತೀವಿ. ಬಟ್ ಇಲ್ಲಿ ನಮ್ಗೆ ಯಾವ ಒಂದು ಸಾಲದ ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು ರೀತಿಯ ಒಂದು ಉಪಕಾರಕ್ಕೆ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು. ನೋಡಿ, ಒಂದು ವಾಕ್ಯನ ನಾವು ನೋಡ್ಬೋದು. ನೋಡಿ, ಕೆಲವೊಂದು ಪತ್ರಿಕೆಗಳಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಿಯರೇ, ಕೆಳಗಡೆ ಒಂದು ಪಟ್ಟಿ ಓದ್ತೀರಾ? ಓದಿ.
ಹ್ಮ್ ಹ್ಮ್ ಅಥವಾ ತಿರುಗಿ ಸಿಕ್ಕಿತೆಂದು ಆಶೆ ಇಟ್ಟುಕೊಳ್ಳದೆ ಉಪಕಾರ ಮಾಡಿರಿ, ಸಾಲ ಕೊಡಿರಿ ಎಂದು ಬರೆದದೆ. ತಿರುಗಿ ಸಿಕ್ಕಿತೆಂದು ಆಶೆ ಉಪಕಾರ ಮಾಡಿರಿ. ಹೌದಮ್ಮ. ಅಥವಾ ತಿರುಗಿ ಸಿಕ್ಕಿತೆಂದು ಆಶೆ ಇಟ್ಟುಕೊಳ್ಳದೆ ಉಪಕಾರ ಮಾಡಿರಿ, ಸಾಲ ಕೊಡಿರಿ ಎಂದು ಬರೆದದೆ. ಅಂದರೆ 100 ಸಿಪಾಯಿಗಳ ಮೇಲಿರುವ ಸರದಾರನು. ಕೆಲವು ಪತ್ರಿಕೆಗಳಲ್ಲಿ ಒಬ್ಬರ ವಿಷಯದಲ್ಲಿಯೂ ನಿರಾಶೆ ಪಡದೆ ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ಕೊಟ್ಟಾದ್ಮೇಲೆ ತಿರುಗಿ ಅವ್ರು ನಮಗ್ ಕೊಡ್ತಾರೆ, ಅವ್ರು ನಮ್ಗೆ ಎಲ್ಲಾ ರೀತಿಯಲ್ಲೂ ಉಪಕಾರ ಮಾಡ್ತಾರೆ ಅನ್ನೋ ಒಂದು ಆಶ್ವಾಸನೆನ ಹೊಂದ್ಕೊಳ್ಳೋದಕ್ ಹೋಗ್ಬೇಡಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಕೊಟ್ಟಾದ್ಮೇಲೆ ಅಂದ್ರೆ ಏನು, ಎಡಗೈಯಲ್ಲಿ ಮಾಡಿರೋದು ಬಲಗೈಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಹಣಕಾಸು ಸ್ಥಿತಿಯಲ್ಲಿ ಒಂದು ವಿಲನ್ ಬ್ಯಾಲೆನ್ಸಬಲ್ ಆಗಿರುವಂತ ವ್ಯಕ್ತಿಗಳಿಗೆ ಈ ಒಂದು ಸೂಚಕರವಾದಂತ ಒಂದು ಮಾತು. ಹಾಗೇನೆ ನಮ್ಮಲ್ಲೂ ಕೂಡ ಒಂದು ಸಲಹೆಗಳನ್ನ ಇದನ್ನ ನಾವು ವೃದ್ಧಿಪಡಿಸ್ಕೋಬೇಕು ಪ್ರಿಯರೇ. ಸೊ ಈಗ ನಾವು ದುಡ್ಡು ಕೊಟ್ಟಾದ್ಮೇಲೆ ವಾಪಸ್ ಕೇಳಕ್ ಹೋಗ್ಬಾರ್ದ ಅಂತಂದ್ರೆ ಒಂದು ಹಂತ ಅಷ್ಟೇನೆ. ಅದಾದ್ಮೇಲೆ ಅವ್ರು ಕೊಡಲ್ಲ ಅಂತ ಆದ್ಮೇಲೆ ನಾವು ಪ್ರೇಯರ್ ಮಾಡಿ ಸುಮ್ನೆ ಆಗ್ಬಿಡೋದೇ ತುಂಬಾ ಸೂಕ್ತವಾದಂತ ಒಂದು ಮಾಹಿತಿ. ಅದ್ರ ಬದಲಾಗಿ ನಾವು ಜಗಳ ಮಾಡೋದೇ ಆಗ್ಲಿ, ಒಂದು ಹಗೆತನ ಮಾಡೋದೇ ಆಗ್ಲಿ, ಬೇರೆ ಒಂದು ಮಗದೊಂದು ಮಾಡದೇ ಇರೋ ತರ ಇರಿ ಅಂತ ಅನ್ಬಿಟ್ಟೆ ನಮ್ಗೆ ದೇವ್ರ ವಾಕ್ಯ ತಿಳಿಸ್ಕೊಡ್ತಾ ಇರೋದು. ಸೊ ನೆಕ್ಸ್ಟ್ ಇನ್ನೊಂದು ಸಂಗತಿನ ನಾವು ನೋಡುವಂತವ್ರಾಗಿರೋಣ. 37ನೇ ವಚನದಿಂದ 45ನೇ ವಚನದವರೆಗೆ ಇಲ್ಲಿ ಸರೋಜಾ ಸಿಸ್ಟರ್ ರೀಡ್ ಮಾಡ್ತೀರಾ? ಬ್ರದರ್ ಓದ್ತೀನಿ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನ ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಇದಲ್ಲದೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಕುರುಡನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದೀತೆ ಅವರಿಬ್ಬರು ಕುಣಿಯಲ್ಲಿ ಬೀಳುವರಲ್ಲವೇ? ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು. ಸಾಕ ಬ್ರದರ್? 45ನೇ ವಚನದವರೆಗೂ ಓದಿ ಸಿಸ್ಟರ್. ಇದಲ್ಲದೆ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ಇಲ್ಲವೇ ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನೇ ನೀನು ನೋಡದೆ ನಿನ್ನ ಸಹೋದರನಿಗೆ, ಅಣ್ಣ, ನಿನ್ನ ಕಣ್ಣಿನೊಳಗಿನ ರವೆಯನ್ನು ತೆಗೆಯುತ್ತೇನೆ, ಬಾಯಿಗಾದೀತು ಕಪಟಿಯೇ. ಸಾಕು ಸಿಸ್ಟರ್, ಸಾಕು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಗೆ ಒಂದು ವಿಶೇಷವಾದಂತ ಒಂದು ಮಾಹಿತಿನ ಕೂಡ ಇಲ್ಲಿ ಕೊಡ್ತಾ ಇದಾರೆ. ನೋಡಿ, ನಾವು ತೀರ್ಪು ಮಾಡೋದಕ್ಕೆ ಹೋಗ್ಬಾರ್ದಂತೆ. ಅಂದ್ರೆ ಏನಂತಂದ್ರೆ, ಯಾವುದೇ ಒಂದು ಘಟನೆಗಳೇ ಆಗ್ಲಿ, ಒಂದು ವಿಶೇಷವಾದಂತ ಒಂದು ಸಂಗತಿಗಳಿಗೆ ಆಗ್ಲಿ, ಅದಕ್ಕೆ ಸಂಬಂಧಪಟ್ಟಂತ ಒಂದು ತೀರ್ಪು ದೇವರೇ ಮಾಡ್ಬೇಕೇ ಹೊರತು ನಾವು ಮಾಡೋದಕ್ಕೆ ಹೋಗ್ಬಾರ್ದಂತೆ. ಮತ್ತೆ ಯಾರನ್ನೇ ಆಗ್ಲಿ ನಮ್ಗೆ ಒಂದು ಪ್ರೂಫ್ ಇಲ್ದೆ ನೀನು ಅಪರಾಧಿ ಅಂತ ಅನ್ಬಿಟ್ಟು ನಾವು ಹೇಳೋದಕ್ ಹೋಗ್ಬಾರ್ದಂತೆ. ಇದು ಅಲ್ಲದಂತೆನೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಇನ್ನೊಂದು ನಮ್ಗೆ ವಾಕ್ಯನ ಕೂಡ ಕೊಡ್ತಾರೆ. ಸೊ ಈ ಒಂದು ವಾಕ್ಯನ ಹಿಡ್ಕೊಂಡು ಬ್ಯಾಬಿಲೋನ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಬಿಸ್ನೆಸ್ ರೀತಿ ಮಾರ್ಪಾಟ ಆಗ್ಬಿಟ್ಟಿದೆ. ಸೊ ಜಡಿದು ಅಲ್ಲಾಡಿಸಿರಿ, ನಿಮಗೆ ಅಳತೆ ಇರೋಕ್ಕಿಂತ ಹೆಚ್ಚಾಗಿ ನಿಮ್ಗೆ ಕೊಡುವುದು ಅಂತ ಅನ್ಬಿಟ್ಟು KJV ವರ್ಷನ್ ಅಲ್ಲಿ ಹೇಳ್ತಾರೆ. ಸೊ ಇದು ಅರ್ಥ ಏನು, ಈ ಮಾಹಿತಿ ಏನು ಅಂತ ನಾವು ನೋಡ್ಬೇಕಾದ್ರೆ, ಏನು ದೇವರಿಗೆ ನಾವು ದುಡ್ಡು ಕೊಟ್ರೆ 1:10 ಅಷ್ಟು ನಮ್ಗೆ ರಿಟರ್ನ್ ಬ್ಯಾಕ್ ಆಗುತ್ತಾ, ಇದ್ರ ಬಗ್ಗೆನ ನಮ್ಗೆ ಮಾಹಿತಿ ಹೇಳ್ತಾ ಇರೋದಂದ್ರೆ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ನಾವ್ ಯಾವ್ದೇ ಕಾರಣಕ್ಕೂ ದುಡ್ಡು ಕೊಟ್ಟು ದೇವ್ರನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ದೇವರು ಸೃಷ್ಟಿಕರ್ತರು ಮತ್ತೆ ಇಡೀ ಜಗತ್ತನ್ನೇ ನಿರ್ಮಾಣ ಮಾಡಿರುವಂತ ದೇವರಾಗಿರೋದ್ರಿಂದ ಅವ್ರದೇ ಆದಂತ ಒಂದು ವಿಶೇಷವಾದಂತ ಒಂದು ಗುಣಲಕ್ಷಣಗಳು ನಮಗ್ ಕೊಟ್ಟಿರೋದ್ರಿಂದ ನಾವ್ ಆ ಒಂದು ಗುಣಲಕ್ಷಣಗಳನ್ನ ಪಡ್ಕೊಳ್ಳೋದಕ್ಕೆ ಯೋಗ್ಯರಾಗಿರ್ಬೇಕೇ ಹೊರತು ಅದನ್ನ ನಾವು ಆ ದೇವರಿಗೆ ಒಂದು ಅಗೌರವ ತರೋ ತರ ಹಣಕಾಸಿನ ಒಂದು ವಿಚಾರದಲ್ಲಿ ನಾವು ದೇವರಿಗೆ ಒಂದು ಮೀಸಲಾಗುವಂತ ಸಂಗತಿನ ಮಾಡೋದಕ್ಕೆ ಹೋಗ್ಬಾರ್ದು ಪ್ರಿಯರೇ. ಸೊ ನಾವು ಇದ್ರಲ್ಲಿ ಕಲ್ತ್ಕೋಬೇಕಾಗಿರುವಂತ ಪಾಠ ಏನಂತಂದ್ರೆ, ದೇವರು ಯಾವುದ್ರ ಬಗ್ಗೆ ಹೇಳ್ತಾ ಇದಾರೆ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರ ಒಂದು ಗುಣಗಳ ಬಗ್ಗೆ. ಸೊ ನಾವು ಇದ್ರವರೆಗೂ ಮೇಲ್ಕಂಡ ವಿಚಾರಗಳನ್ನ ನಾವು ನೋಡಿದ್ವಿ. ಇಷ್ಟೊಂದು ವಿಶೇಷವಾದಂತ ಒಂದು ಅಮೂಲ್ಯವಾದಂತ ಒಂದು ಗುಣಗಳೆಲ್ಲ ಇದೆ.
ಈ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೆ, ಆ ಒಂದು ವಿಶೇಷವಾದಂತ ಒಂದು ಜ್ಞಾನನ ಪಡ್ಕೊಳ್ಳೋದಕ್ಕೆ ನಾವು ಯೋಗ್ಯರಾಗಿರ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಈ ಒಂದು ಗುಣಗಳನ್ನ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯನಾ? ಸೊ ನಮ್ಮ ಹತ್ರ ದುಡ್ಡಿದ್ರೆ ಏನಾದ್ರೂ ಒಂದು ಪರ್ಚೇಸ್ ಮಾಡ್ಬೋದು, ಒಂದು ಪೆನ್ನು, ಒಂದು ಪೆನ್ಸಿಲ್, ಏನೋ ಒಂದು ಪರ್ಚೇಸ್ ಮಾಡ್ಬೋದು. ಬಟ್ ಇಂಥ ಒಂದು ವಿಶೇಷವಾದಂತ ಗುಣಗಳನ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಆಗತ್ತಾ ಅಂದ್ರೆ ಆಗಲ್ಲ ರೀ. ಇಂಥ ಒಂದು ಗುಣಗಳನ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಆಗಲ್ಲ, ಆದ್ರೆ ಇದನ್ನ ಪಡ್ಕೋಬಹುದು. ಯಾವ ರೀತಿ? ಈ ವಾಕ್ಯಗಳನ್ನ ಕೇಳಿ ವಾಕ್ಯದ ಪ್ರಕಾರ ಕೈಗೊಂಡು ನಡೆದು ತೀರ್ಸೋದ್ರಿಂದ. ಇದಾದ ಮೇಲೆ ನಮ್ಗೆ ಇನ್ನೊಂದು ವಿಶೇಷವಾದಂತ ಮಾಹಿತಿ ಕೊಡ್ತಾರೆ. ಈ ಒಂದು 39ನೇ ವಚನದಿಂದ ಹೆಚ್ಚು ಕಮ್ಮಿ 49ನೇ ವಚನದವರೆಗೂ ಒಟ್ಟು 7 ಪಾಯಿಂಟ್ಗಳ ಬಗ್ಗೆ ನಮ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ಎಷ್ಟು ಪಾಯಿಂಟ್ ಅಂದ್ರೆ 7 ಪಾಯಿಂಟ್ಸ್. ಸೊ ಇದನ್ನ ನಾವು ಮತ್ತೊಮ್ಮೆ ರೀಡ್ ಮಾಡಿ ನಾವು ನೋಡೋಣ. 39ನೇ ವಚನದಿಂದ 49ನೇ ವಚನದವರೆಗೂ ಓದಿ. ಇದಲ್ಲದೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಕುರುಡನಿಗೆ ದಾರಿ ತೋರಿಸುವುದಕ್ಕಾಗಿದೆ. ಅವರಿಬ್ಬರು ಕುಣಿಯಲ್ಲಿ ಬೀಳುವರಲ್ಲವೇ. ಸರೋಜಾ ಸಿಸ್ಟರ್, ನಿಮ್ದು ವಾಯ್ಸ್ ಡಿಸ್ಕನೆಕ್ಟ್ ಆಗಿದೆ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್. ಇದಲ್ಲದೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಕುರುಡನಿಗೆ ದಾರಿ ತೋರಿಸುವುದಕ್ಕಾದಿತ್ತೆ. ಅವರಿಬ್ಬರು ಕುಣಿಯಲ್ಲಿ ಬೀಳುವರಲ್ಲವೇ. ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗುವನು. ಇದಲ್ಲದೆ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿ ಇರುವ ರವೆಯನ್ನು ಯೋಚಿಸುವುದೇಕೆ? ಇಲ್ಲವೇ ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ನೀನು ನೋಡದೆ ನಿನ್ನ ಸಹೋದರನ ಅಣ್ಣ, ನಿನ್ನ ಕಣ್ಣಿನೊಳಗೆ ಇರುವ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದಕ್ಕೆ ಹೇಗಾದೀತು? ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿನ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಒಳ್ಳೆಯ ಮರವು ಹುಳುಕು ಫಲವನ್ನು ಕೊಡುವುದಿಲ್ಲ, ಹಾಗೆಯೇ ಹುಳುಕು ಮರವು ಒಳ್ಳೆ ಫಲವನ್ನು ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವು ಅದರ ಫಲದಿಂದ ಗೊತ್ತಾಗುವುದು. ಮುಳ್ಳು ಗಿಡಗಳಲ್ಲಿ ಅಂಜೂರದ ಹಣ್ಣುಗಳನ್ನು ಕೀಳುವುದಿಲ್ಲ, ಗೆಜ್ಜೆಗದ ಬೆಳೆಯಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಕೊಯ್ಯುವುದಿಲ್ಲ. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನೇ ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದನ್ನೇ ತೆರೆಯುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಇದಲ್ಲದೆ ನೀನು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳುವವುಗಳಂತೆ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನ ಎಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ತನ್ನ ಮನೆ ಕಟ್ಟಿದವನಿಗೆ ಸಮಾನನು. ಒಳೆ ಬಂದು ಪ್ರವಾಹವು ಮನೆಗೆ ಬಡಿದಾಗ್ಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದಿರುವವನು ಉಸುಬಿನ ಅಸ್ತಿವಾರ ಇಲ್ಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿದ ಕೂಡಲೇ ಅದು ಕುಸಿದು ಬಿದ್ದು ಪೂರಾ ಹಾಳಾಯಿತು. ಥ್ಯಾಂಕ್ ಯು ಸಿಸ್ಟರ್. ಕರೆಂಟ್ ಹೊಂಟೈತೆ ಬರೋದು ಕಾಣಿಸ್ತೀರಿ. ಇಟ್ಸ್ ಓಕೆ ಥ್ಯಾಂಕ್ ಯು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಒಟ್ಟು 7 ವಿಧವಾದಂತ ಒಂದು ವಿಶೇಷವಾದಂತ ಪಾಠನ ನಮ್ಗೆ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಪ್ರಿಯ ಸಹೋದರ ಮತ್ತು ಸಹೋದರರು, ಯೇಸು ಕ್ರಿಸ್ತರ ಸಾಮ್ಯದ ಮುಖಾಂತರ ಒಂದು ಪಾಠನ ಹೇಳ್ತಾ ಇದ್ದಾರೆ. ಏನಿದು? ಯೇಸು ಕ್ರಿಸ್ತರ ಒಂದು ಸ್ಟೈಲ್ ಏನಂತಂದ್ರೆ, ಏನಾದ್ರೂ ಒಂದು ಉದಾಹರಣೆಗಳನ್ನ ಕೊಟ್ಟು ಆ ಒಂದು ಉದಾಹರಣೆಗಳಲ್ಲಿ ಅಲ್ಲಿರುವಂತ ಜನಗಳಿಗೆ ಪಾಠ ಆಗ್ಲಿ ಅಂತ ಅನ್ಬಿಟ್ಟು ಒಂದು ಪಾಠನ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ, ಕುರುಡ ಇನ್ನೊಬ್ಬ ಕುರುಡನ್ಗೆ ದಾರಿ ತೋರ್ಸಕ್ ಸಾಧ್ಯನಾ? ಖಂಡಿತವಾಗ್ಲೂ ಆಗಲ್ಲ. ನಾವೆಲ್ಲ ಲಿಟ್ರರಿ ಆಗಿ ನಾವ್ ಹೇಳ್ತೀವಿ, ಖಂಡಿತವಾಗ್ಲೂ ಆಗಲ್ಲ. ಅದು ನಿಜಾನೇ ಪ್ರಿಯರೇ. ಯಾವ್ದ್ರ ಬಗ್ಗೆ ಕುರುಡ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಅಂತಂದ್ರೆ, ಸತ್ಯನ ಅರಿದೇ ಇರುವಂತ ವ್ಯಕ್ತಿ ಇನ್ನೊಬ್ಬನ ಸತ್ಯಕ್ಕೆ ತರಕ್ ಸಾಧ್ಯನಾ ಅಂತಾರೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಒಂದು ಮನೋನೇತ್ರಗಳನ್ನ ತೆರೆದು ನಾವು ಸತ್ಯಕ್ಕಾಗಿ ನಿಂತಾದ್ಮೇಲೆನೆ ಮತ್ತೊಬ್ಬರಿಗೆ ಸತ್ಯನ ಸಾರೋದಕ್ಕೆ ಆಗ ಸಾಧ್ಯ. ಇದಾದ್ಮೇಲೆ ಇನ್ನೊಂದು ವಿಶೇಷವಾದಂತ ಅಂಶ ಏನ್ ಹೇಳ್ತಾರೆ ಅಂತಂದ್ರೆ, ಗುರುವಿನಿಗಿಂತ ದೊಡ್ಡವರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಗುರುನೇ ಅಂದ್ರೆ ಯಾವ ರೀತಿ ಗುರುಗಿಂತ ಹೆಚ್ಚಾಗೆ ಕಲ್ತು ಶಿಷ್ಯನು ದೊಡ್ಡವನಾಗೋದಕ್ ಸಾಧ್ಯನಾ ಅಂತಂದ್ರೆ, ಇದು ಸಾಧ್ಯನಾ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ ಪ್ರಿಯರೇ. ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತರು ನಮ್ಗೆಲ್ಲ ಗುರು ಆಗಿದ್ದಾರೆ.
ಸೊ ಅವ್ರ ಒಂದು ಸ್ಥಾನಕ್ಕೆ ಕರೆದಿರುವಂತ ಜನಗಳನ್ನ ಎಷ್ಟು ಅಂತಂದ್ರೆ 1,44,000 ಸದಸ್ಯರುಗಳನ್ನ. ಸೊ ಅವ್ರಿಗೂ ಕೂಡ ಎಂತ ಒಂದು ಕ್ವಾಲಿಫಿಕೇಶನ್ ಕೊಡ್ತಾ ಇದಾರೆ ಅಂತಂದ್ರೆ, ಯಾಜಕ ಮತ್ತೆ ತಂದೆ ದೇವ್ರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಪ್ರಧಾನ ದೂತನಾಗಿರುವಂತ ಒಂದು ವಿಶೇಷವಾದಂತ ಅವಕಾಶ. ಸೊ ಇಂತ ಒಂದು ಅವಕಾಶ ಸಿಗದೆ ಯಾರಿಗೆ ಅಂತಂದ್ರೆ, ಅಂದ್ರೆ ಗುರು ಅಂದ್ರೆ ಯೇಸು ಕ್ರಿಸ್ತರು, ಶಿಷ್ಯರು ಅಂತ ನಾವು ನೋಡ್ಬೇಕಾದ್ರೆ 1144 ರೀ. ಇವ್ರು ಆ ಒಂದ್ ಸ್ಥಾನಕ್ಕೆ ಹೋಗಕ್ ಸಾಧ್ಯ ಅಂತಂದ್ರೆ ಇವ್ರ ಸ್ಥಾನಕ್ಕೆ ಹೋಗಕ್ ಸಾಧ್ಯ, ಅದ್ರ ಬಗ್ಗೆನೇ ಇಲ್ಲಿ ಮಾಹಿತಿ ನಮ್ಗೆ ಕೊಡ್ತಾ ಇರೋದು. ಇನ್ನೊಂದು ನಾವು ಮೂರನೇ ಒಂದು ಅಂಶ ಒಂದು ಡಿಕೋಡ್ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಒಬ್ಬ ಸಹೋದರ ಮತ್ತೆ ಇನ್ನೊಬ್ಬ ಸಹೋದರಗಳು ಇರ್ತಾರೆ ಇಬ್ರು. ಸೊ ಅವನಲ್ಲಿರುವಂತ ಒಂದು ಮಿಸ್ಟೇಕ್ ನ ಇನ್ನೊಬ್ಬ ಸಹೋದರಗಳು ಹೇಳಕ್ ಹೋಗಿದ್ರೆ ಅವನಲ್ಲಿರುವಂತದ್ದೇ ಹಲವಾರು ಮಿಸ್ಟೇಕ್ಸ್ ಗಳಿರುತ್ತೆ. ಅಂದ್ರೆ ಕಣ್ಣಲ್ಲಿ ಒಂದು ತೊಲೆ ಅಂತಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅವನೇ ಒಂದು ವಿಶೇಷವಾದಂತ ರೀತಿಯಲ್ಲಿ ಸರಿಯಾದಂತ ರೀತಿಯಲ್ಲಿ ನಡ್ಕೊಳ್ದೇ ಇರುವಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಮತ್ತೆ ಬೇರೆಯವನದ್ರ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋದು, ಅಂದ್ರೆ ರವೆ ಇದೆ ನಿನ್ನಲ್ಲಿ ಇಂತ ಒಂದು ಉಳುಕಿದೆ ಅಂತ ಅನ್ಬಿಟ್ಟು ಹೇಳೋದು ನೆಸೆಸಿಟಿ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ನೆಸೆಸಿಟಿ ಇಲ್ಲ. ಸೊ ಪ್ರಾಪರ್ಲಿ ನಾವು ನೋಡ್ಬೇಕಾದ್ರೆ ಲೋಕದಲ್ಲಿ ಯಾರು ಕೂಡ ನೀತಿವಂತರಿಲ್ಲ, ಆದ್ರೆ ನೀತಿವಂತರಾಗುವಂತ ಒಂದು ಗುಣಗಳನ್ನ ಹೊಂದ್ಕೊಳ್ಳಿ ಅಂತ ಅನ್ಬಿಟ್ಟೆ ದೇವ್ರು ಹೇಳಿರೋದು. ಆದ್ರಿಂದ ಆ ಒಂದು ವಿಶೇಷವಾದಂತ ಸ್ಥಾನಕ್ಕೆ ಬರೋವರ್ಗುನು ಕೂಡ ನಾವು ಮತ್ತೊಬ್ಬರ ಮೇಲೆ ಯಾವುದೇ ತರ ಒಂದು ಬ್ಲೇನೇ ಆಗ್ಲಿ, ಒಂದು ತಪ್ಪಾದಂತ ರೀತಿಯ ಒಂದು ಮನಸ್ಥಿತಿನ ತರುವಂತದ್ದು ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಅನ್ಬಿಟ್ಟು ಈ ಒಂದು ಸಾಮ್ಯದಲ್ಲಿ ನಮ್ಗೆ ಹೇಳ್ತಾರೆ. ಇನ್ನೊಂದು 4ನೇ ವಿಧವಾದಂತ ಒಂದು ಸಾಮ್ಯದಲ್ಲಿ ಪ್ರಿಯರೇ, ಸೊ ಒಳ್ಳೆ ಮರ ಏನ್ ಮಾಡತ್ತೆ ಅಂತಂದ್ರೆ ಒಳ್ಳೆ ಫಲನೇ ಕೊಡೋದು, ಆದ್ರೆ ಕೆಟ್ಟ ಮರ ಏನ್ ಮಾಡತ್ತೆ ಅಂತ ನಾವು ನೋಡ್ಬೇಕಾದ್ರೆ ಅದು ಫಲ ಕೊಡಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಒಳ್ಳೆ ಮರ ಅಂದ್ರೆ ಯಾರು, ಕೆಟ್ಟ ಮರ ಅಂದ್ರೆ ಯಾರು ನಮಗ್ ಗೊತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಒಳ್ಳೆ ಮರ ಅಂದ್ರೆ ಆತ್ಮಿಕವಾದಂತ ವಿಚಾರಕ್ಕೆ ಒಲವು ತೋರಿಸುವಂತ ನಮ್ಮ ಒಂದು ಸ್ಪಿರಿಚುವಲ್ ಸಂಬಂಧಪಟ್ಟಂತ ಒಂದು ಆತ್ಮಿಕವಾದಂತ ಸಂಗತಿ ರೀ. ಮತ್ತೆ ಕೆಟ್ಟ ಮರ ಅಂತ ನಾವು ನೋಡ್ಬೇಕಾದ್ರೆ ಓಲ್ಡ್ ಕ್ರಿಯೇಷನ್ಸ್. ಸೊ ನ್ಯೂ ಕ್ರಿಯೇಷನ್ಸ್ ಮತ್ತೆ ಓಲ್ಡ್ ಕ್ರಿಯೇಷನ್ಸ್ ಇವೆರಡರಲ್ಲಿ ಏನಾಗುತ್ತೆ ಅಂತಂದ್ರೆ, ನ್ಯೂ ಕ್ರಿಯೇಷನ್ ಏನ್ ಮಾಡುತ್ತೆ, ಹೊಸದಾದಂತ ಸೃಷ್ಟಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಳ್ಳೇದ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಈ ಒಂದು ವಿಚಾರನ ತಡೆಗಡೋದರಲ್ಲಿ ನಿಲ್ಲದೆ ಯಾವ್ದಂತಂದ್ರೆ ಆ ಹಳೆ ಸ್ವಭಾವ ಏನ್ ಮಾಡುತ್ತೆ, ಕೆಟ್ಟದನ್ನ ಮಾಡೋದಕ್ಕೆ ಹೋಗುತ್ತೆ. ಇದ್ರಲ್ಲೇ ನಮ್ಗೆ ಏನಾಗುತ್ತೆ, ಹೋರಾಟ. ಸೊ ಈ ಒಂದು ಹೋರಾಟದಲ್ಲಿ ಯಾರಪ್ಪ ಗೆಲ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಒಂದು 5ನೇ ಸಾಮ್ಯದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಹೃದಯ ಅಂದ್ರೆ ಹೃದಯದಲ್ಲಿ ಇರದೆ ಬಾಯಲ್ಲಿ ಬರುವುದು ಅಂತ ಅನ್ಬಿಟ್ಟು ಹೇಳ್ತಾರೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ನಾವು ಒಂದು ಒಳ್ಳೆ ಮನಸ್ಥಿತಿ ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಜಯಶಾಲಿಗಳಾಗೋದಕ್ಕೆ ಸಾಧ್ಯ ಅನ್ಬಿಟ್ಟು. ಸೊ ಈ ಒಂದು ಒಳ್ಳೆ ಗುಣಗಳನ್ನ ನಾವು ಹೊಂದ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕಂತ ಹೇಳ್ತಾ ಇದಾರೆ. ಇದು ಅಲ್ಲಂತಾನೆ ಪ್ರಿಯರೇ, ನಾವು ಸುಮ್ನೆ ಸ್ವಾಮಿ ಸ್ವಾಮಿ ತಂದೆ ತಂದೆ ನಾನು ಇಂತ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಈ ರೀತಿ ನನ್ಗೆಲ್ಲಾ ರೀತಿ ಆಶೀರ್ವಾದ ಮಾಡು ಅಂತ ಅಂದ್ಬಿಟ್ಟು ಡಿಮ್ಯಾಂಡ್ ಮಾಡೋದು ಏನಾಗಿರುತ್ತೆ ಅಂತಂದ್ರೆ ವೇಸ್ಟ್ ಅಂತೆ. ಸೊ ನಾವು ಸುಮ್ನೆ ಸ್ವಾಮಿ ಸ್ವಾಮಿ ಅಂತ ಕರೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಪ್ರಿಯರೇ. ಸೊ ಒಂದು ಗೌರವ ರೀತಿಯ ಒಂದು ಪ್ರಾರ್ಥನೆ ಮಾಡ್ಬೇಕು. ಅದೇ ರೀತಿಯಾಗಿ ಒಂದು ನಮ್ಮ ಒಂದು ಲೈಫ್ ಸ್ಟೈಲೇ ಆಗ್ಲಿ, ಒಂದು ಸಮಂಜಸವಾದಂತ ರೀತಿಯ ಒಂದು ವಾತಾವರಣದಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇಷ್ಟೆಲ್ಲಾ ಒಂದು ಅಂಶಗಳನ್ನ ನಮ್ಗೆ ಒಂದು ಪ್ಯಾಕೇಜ್ ರೀತಿಯಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪರ್ವತ ಪ್ರಸಂಗದಲ್ಲಿ ಹೇಳ್ತಾ ಇದಾರೆ. ಇದು ಅವ್ರಿಗೆ ಮಾತ್ರ ಸೀಮಿತನಾ ಅಂದ್ರೆ ಇಲ್ಲ ರೀ, ನಮಗೂ ಸೀಮಿತ, ಅವ್ರಿಗೂ ಸೀಮಿತ, ಮತ್ತೆ ನೆಕ್ಸ್ಟ್ ಜನರೇಷನ್ ಅವ್ರಿಗೂ ಸೀಮಿತ. ಇಂಥ ವಿಶೇಷವಾದಂತ ಒಂದು ಮಾತುಗಳು, ಒಂದು ವಿಶೇಷವಾದಂತ ರೀತಿಯ ಒಂದು ಸಂಗತಿಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ವಿಶೇಷವಾದಂತ ಒಂದು ಗುಣಕ್ಕೆ ಹೋಲಿಕೆ. ಇಂಥ ವಾಕ್ಯಗಳನ್ನ ಕೇಳಿ ಇಂಥ ಒಂದು ಪ್ರೋತ್ಸಾಹಕವಾದಂತ ಒಂದು ವಿಚಾರಗಳನ್ನ ನಾವು ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡ್ವಿ ಅಂತಂದ್ರೆ, ಈ ಯಾವ ರೀತಿ ಅಂತಂದ್ರೆ ಬಂಡೆಯ ಮೇಲೆ ಕಟ್ಟಿರುವಂತ ಮನೆಯ ರೀತಿ. ಅಂದ್ರೆ ಈಗ ಕಲ್ಲಲ್ಲಿ ಮನೆ ಕಟ್ಟಿದ್ರೆ ಹೇಗಿರುತ್ತೆ, ಗಟ್ಟಿ ಇರುತ್ತೆ. ಅದೇ ನುಸ್ಪು ಅಂತಂದ್ರೆ ಏನು, ಒಂದು ವೇಸ್ಟ್ ಆಗಿರುವಂತ ಒಂದು ಥಿಂಗ್ಸ್ ರೀ. ಅದ್ರಲ್ಲಿ ಮನೆ ಕಟ್ಟಕ್ ಸಾಧ್ಯನಾ? ಫಸ್ಟ್ ಆಫ್ ಆಲ್ ಮನೆ ಕಟ್ಟಕ್ಕೆ ಆಗಲ್ಲ. ಇನ್ ಕೇಸಸ್ ಮನೆ ಕಟ್ಬಿಟ್ವಿ ಅಂತಂದ್ರು ಅಲೆಗಳೇ ಆಗ್ಲಿ ಗಾಳಿಗಳೇ ಆಗ್ಲಿ ಬಂದಾಗ ಅದು ಫಿನಿಶ್ ಆಗ್ಬಿಡುತ್ತೆ. ಅದೇ ತರಾನೇ ನಾವು ಈ ಒಂದು ಒಳ್ಳೆ ಗುಣಗಳನ್ನ ನಾವು ಬರೀ ಕೇಳೋದಲ್ಲ, ಇದನ್ನ ಮೆಲುಕು ಹಾಕಿ ಅದ್ರ ಪ್ರಕಾರ ನಾವು ನಡ್ಕೊಳ್ಳೋದೇ ಆದ್ರೆ ಖಂಡಿತವಾಗ್ಲು ನಾವು ಎಲ್ಲಾ ರೀತಿಯಲ್ಲಿ ಓಟ ಓಡಿ ಸ್ಥಿರವಾಗಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ಬಿಟ್ಟು ಈ ಒಂದು ವಾಕ್ಯಗಳಲ್ಲಿ ನಮ್ಗೆ ಯೇಸು ಕ್ರಿಸ್ತರು ಧೈರ್ಯನ ಕೊಡ್ತಾ ಇದಾರೆ. ನೆಕ್ಸ್ಟ್ ಇನ್ನೊಂದು ವಿಚಾರಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ನಮ್ಗೆ ಯಾವ್ದ್ರ ಬೇಸಿಕ್ಸ್ ಅಂತ ನಾವು ನೋಡ್ಬೇಕಾದ್ರೆ ರೀಪ್ರಿಂಟ್ 2585ನೇ ಒಂದು ಪೇಜ್ ನಲ್ಲಿ ಬರ್ದಿರುವಂತ ಒಂದು ಸಂಗತಿ ಪ್ರಿಯರೇ. ಸೊ ಇದನ್ನ ನಾವು ಈ ದಿನ ಓದಿ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ವಿಶೇಷವಾದಂತ ಒಂದು ಪಾಠನು.
ಸೊ ಇದು ಕೂಡ ನಮ್ಗೆ ಏನಾಗಿರುತ್ತೆ ಅಂತಂದ್ರೆ ನಮ್ಗೆ ಪಾಸ್ ಓವರ್ಗೆ ರಿಲೇಟೆಡ್ ಪಾಠನೇ. ಸೊ ಇದನ್ನ ಸಿಸ್ಟರ್ ರೀಡ್ ಮಾಡ್ತಾರೆ. ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ, ಹೀಗೋ ಆ ನೀತಿವಂತನು. ಮತ್ತಾಯ 4ನೇ ಅಧ್ಯಾಯ 25, 5ನೇ ಅಧ್ಯಾಯ 12ನೇ ವಚನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಅತಿ ಆಶೀರ್ವಾದಕರ ಸ್ಥಿತಿಯನ್ನು ದೇವರು ದಯಪಾಲಿಸಬೇಕಾದರೆ ನಾವು ಎಂತಹ ಗುಣಲಕ್ಷಣಗಳನ್ನು ಗಳಿಸಿಕೊಳ್ಳುವುದು ಅವಶ್ಯ. ಆ ರಾಜ್ಯಕ್ಕೆ ನಾವು ಬಾಧ್ಯರಾಗಿ ನೀತಿಯಿಂದ ತುಂಬಲ್ಪಟ್ಟು ದೇವರ ಕನಿಕರ ಹಾಗೂ ನಿತ್ಯವಾದ ಆಧಾರಣೆಯನ್ನು ಪಡೆದು ದೇವರ ಮಕ್ಕಳೆಂದು ಕರೆಸಿಕೊಂಡವರಾಗಿ ಆತನ ಮುಖವನ್ನು ನೋಡುವುದಕ್ಕೆ ಅಪ್ಪಣೆ ಹೊಂದಿ ಪರಲೋಕದಲ್ಲಿ ಮಹಾ ಪ್ರತಿಫಲವನ್ನು ಹೊಂದಬೇಕಾದರೆ ನಾವು ಎಂಥವರಾಗಿರಬೇಕು? ಯಾವ ಪ್ರಶ್ನೆಗಳು, ಯಾವ ವಿಷಯಗಳು, ಯಾವ ಸತ್ಯವಿಲ್ಲದ ಪಾಠಗಳು ಇದಕ್ಕಿಂತಲೂ ನಮಗೆ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡಲು ಇಲ್ಲವೇ ಬಹು ಪ್ರಯೋಜನಕಾರಿ ಅಧ್ಯಯನವಾಗಲು ಸಾಧ್ಯ? ಆ ಶ್ರೇಷ್ಠ ಬೋಧಕನು ಈ ವಾಕ್ಯ ಭಾಗವನ್ನು ಒಂದು ವಿಷಯವನ್ನಾಗಿ ಮಾಡಿ ತನ್ನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ತನ್ನ ಪ್ರಾಮುಖ್ಯವಾದ ಉಪದೇಶಗಳಲ್ಲಿ ಒಂದನ್ನಾಗಿ ಮಾಡಿ ಅದರಲ್ಲಿ ತನ್ನ ವಾದ ಸರಣಿಯ ಮುಖ್ಯಾಂಶಗಳು ಬರೆಯಲ್ಪಟ್ಟು ಈ ಸುವಾರ್ತೆಯುಗದ ಪರ್ಯಂತರ ತನ್ನ ನಿಜವಾದ ಹಿಂಬಾಲಕರಿಗೆ ಅವುಗಳು ಬುದ್ಧಿ ಮಾತುಗಳಾಗಿರುವಂತೆ ಮಾಡಿದನು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಪರಿಪೂರ್ಣನಾದಂತ ಮನುಷ್ಯನ ಗುರುತು ನಿಮಗ್ ಗೊತ್ತಾ ಅಂತ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಸೊ ನಮಗ್ ಗೊತ್ತಿರೋ ಪ್ರಕಾರ ನಮ್ಗೆ ಈ ಒಂದು ಪದ ಹೇಳ್ತಿದಾಗ್ಲೇ ನಮ್ಗೆ ಅರ್ಥ ಆಗುತ್ತೆ ಇದು ಯೇಸು ಕ್ರಿಸ್ತರ ಬಗ್ಗೆನೇ ಹೇಳ್ತಾ ಇರೋಂತ ಒಂದು ಮಾಹಿತಿ ಅಂತ ಅಂದ್ಬಿಟ್ಟು. ಸೊ ಈಗ ಈ ಒಂದು ಸನ್ನಿವೇಶದಲ್ಲಿ ನಮ್ಗೆ ಒಂದು ವಾಕ್ಯದ ಪ್ರಕಾರ ಒಂದು ಪಾಠನ ಸ್ಟಾರ್ಟ್ ಮಾಡ್ತಾ ಇದಾರೆ ಸಹೋದರಾದಂತ ರಜಲ್ ಬ್ರದರ್ ಅವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಅಂತ ಅಂದ್ಬಿಟ್ಟು ನಮ್ಗೆ ಸಬ್ ಹೆಡ್ಡಿಂಗ್ ಕೊಡ್ತಾ ಇದಾರೆ. ಖಂಡಿತವಾಗ್ಲೂ ಈ ಒಂದು ನಿರ್ಮಲ ಚಿತ್ತ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಖಂಡಿತವಾಗ್ಲೂ ದೇವ್ರನ್ನ ನೋಡ್ಬೋದಾ ಅಂತಂದ್ರೆ ಖಂಡಿತವಾಗ್ಲೂ ನೋಡ್ಬೋದು ರೀ. ಈ ನಿರ್ಮಲ ಚಿತ್ತ ಅನ್ನೋ ಒಂದು ಗುಣನ ಹೊಂದ್ಕೊಳ್ಳೋಂತ ಜನ ಎಷ್ಟ್ ಜನ ಅಂತ ನೋಡೋ ಲ್ಯಾಕ್ 44. ಸೊ ಲ್ಯಾಕ್ 44 ಬಿಟ್ಟು ಇನ್ ಯಾರು ಕೂಡ ತಂದೆ ದೇವ್ರನ್ನ ನೋಡಕ್ ಸಾಧ್ಯನೇ ಇಲ್ಲ. ಇನ್ನು ಮಹಾಸಮೂಹವನ್ನು ಕೂಡ ನೋಡಕ್ ಸಾಧ್ಯ ಇಲ್ಲ ರೀ. ಇಂತ ವಿಶೇಷವಾದಂತ ಸ್ಥಾನಕ್ಕೆ ಮತ್ತೆ ವಿಶೇಷವಾದಂತ ಒಂದು ಗುಣನ ಹೊಂದ್ಕೊಳ್ಳುವಂತ ಮಕ್ಕಳಿಗೆ ಯೇಸು ಕ್ರಿಸ್ತರು ಕೊಡೋ ಅಂತ ಒಂದು ಗೈಡ್ ಲೈನ್ಸ್ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ರಾಜ್ಯದಲ್ಲಿ ಅಂದ್ರೆ ಈಗ ನಾವು ವಾಸಿಸುವಂತ ಈ ಒಂದು ಸ್ಥಳದಲ್ಲಿ ಹಲವಾರು ಕಷ್ಟಗಳು, ಹಲವಾರು ಸಂಕಟಗಳು ಬರ್ಬೋದು. ಆದ್ರೆ ದೇವ್ರ ಮಕ್ಕಳು ಎಂದಿಗೂ ಕೂಡ ಹೆದರದೇನೆ ಒಂದು ಪರಲೋಕ ರಾಜ್ಯದ ಆ ಒಂದು ಮಹಿಮೆಯ ಒಂದು ವಿಶೇಷವಾದಂತ ಒಂದು ಗುಣನ ಅವರು ಎದುರು ನೋಡ್ಕೊಂಡು ಆ ಒಂದು ಸತ್ಯಾರ್ಥಗಳಲ್ಲಿ ಅವರಲ್ಲಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರನ ತಿಳ್ಕೊಂಡು ಅವರು ಸತ್ಯವಾಗಿ ನಡ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು ಅಂದ್ಬಿಟ್ಟು ನಮ್ಗಿಲ್ಲಿ ಕೀ ಮಾತನ್ನ ಹೇಳ್ತಾ ಇದಾರೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನ ನಾವು ನಮ್ಮ ಒಂದು ವಿಚಾರದಲ್ಲಿ ನಾವು ಅಳವಡಿಸ್ಕೊಳ್ಳೋದೇ ಆದ್ರೆ ಖಂಡಿತವಾಗ್ಲೂ ಇವತ್ತು ಸಾಧ್ಯನಾ ಅಂತಂದ್ರೆ, ನಿರ್ಮಲ ಚಿತ್ತ ಅಂತಂದ್ರೆ ಏನು, ಒಂದು ಗ್ಲ್ಯಾಂಟ್ ಆಗಿ ನಾವು ನೋಡೋದೇ ಆದ್ರೆ ಒಂದು ಒಳ್ಳೆ ಮನಸ್ಸರಿ. ಅಂದ್ರೆ ಯಾವುದೇ ಒಂದು ರೀತಿಯಲ್ಲಿ ಆಗ್ಲಿ ಯಾರಿಗೆ ಕೂಡ ಆಗ್ಲಿ ಹಾನಿಕರವಾದಂತ ಒಂದು ಹಾನಿಕರವಾದಂತ ರೀತಿ ಮಾಡ್ದೇನೆ ಒಂದು ನಿರ್ಮಲವಾಗಿ ಅಂದ್ರೆ ಯಾರಿಗೂ ಕೂಡ ಭೇದ ಭಾವ ಮಾಡ್ದೇನೆ ಒಂದು ಒಳ್ಳೆ ರೀತಿಯ ಒಂದು ಮನಸ್ಸನ್ನ ಇಟ್ಕೊಳ್ಳುವಂತ ವ್ಯಕ್ತಿಗಳು ಏನಾಗ್ತಾರೆ ಅಂತಂದ್ರೆ ಅವರು ಭಾಗ್ಯಶಾಲಿಗಳಂತೆ. ಅವ್ರು ದೇವ್ರನ್ನ ನೋಡ್ಬೋದು. ಅಂದ್ರೆ ಏನ್ ಅರ್ಥ ಅಂತಂದ್ರೆ ಅವ್ರ ಡಿಸಿಷನ್ಸ್ ಎಲ್ಲ ಏನಾಗಿರುತ್ತೆ ಅಂತಂದ್ರೆ ಒಂದ್ ಪರ್ಫೆಕ್ಟ್ ಆಗಿರುತ್ತೆ. ಮತ್ತೆ ಯಾರಿಗೂ ಕೂಡ ಹಾನಿಕರವಾದಂತ ಒಂದು ಡಿಸಿಷನ್ಸ್ ಗಳನ್ನ ಅವ್ರು ತಗೊಳೋದಿಲ್ಲ ಅಂತ ಅನ್ಬಿಟ್ಟನೆ ಅರ್ಥ. ಸೊ ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ಈ ಒಂದು ಗುಣ ನಮ್ಮಲ್ಲಿ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಇರೋದಿಲ್ಲ. ಆದ್ರೆ ಇದನ್ನ ಹೊಂದ್ಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡ್ಬೇಕು. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಪ್ರೋಸೆಸ್ ನಮ್ಗೆ ಎಲ್ಲಿವರೆಗೂ ಅಂತಂದ್ರೆ ಯುಗದ ಸಮಾಪ್ತಿಯವರೆಗೆ, ಅಂದ್ರೆ ಈ ಒಂದು ಟೈಮ್ ಪೀರಿಯಡ್ ನಮ್ಗೆ ಎಲ್ಲಿವರೆಗೆ ಅಂದ್ರೆ ಸಾಯೋವರೆಗೂ ಕೂಡ ನಾವ್ ಈ ಒಂದು ಅಂಶದಲ್ಲಿ ನಾವ್ ಇರ್ಬೇಕಕ್ಕೆ ಪ್ರಯಾಸ ಪಡ್ಬೇಕಂತೆ. ಇದನ್ನ ನಾವು ಪಡ್ಕೊಳ್ಳೋದಕ್ ಸಾಧ್ಯನಾ? ಈ ಒಂದು ಲೋಕದಲ್ಲಿ ಬರುವಂತ ಎಲ್ಲಾ ಶೋಧನೆಗಳು ಮತ್ತೆ ಎಲ್ಲಾ ರೀತಿಯ ಒಂದು ಸಂಕಷ್ಟಗಳನ್ನ ಎದುರಿಸೋದಕ್ಕೆ ಈ ಒಂದು ನಿರ್ಮಲ ಚಿತ್ತ ಅನ್ನೋ ಹೃದಯ ನಮ್ಮಲ್ಲಿ ಇರೋಕ್ ಸಾಧ್ಯನಾ ಅಂತಂದ್ರೆ ಕಷ್ಟನೇ. ಆದ್ರೆ ನಮ್ಗೆ ಎವ್ರಿ ಡೇ ಏನ್ ಕೊಡ್ತಾ ಇದಾರೆ ಅಂತಂದ್ರೆ ಪವಿತ್ರಾತ್ಮನ ಕೊಡೋದ್ರಿಂದ ನಾವು ಅದನ್ನ ಪಡ್ಕೋಬಹುದು. ಸೊ ಪ್ರಾರ್ಥನೆ ಪೂರ್ವಕ ಮತ್ತೆ ಹೊಂದ್ಕೋಬಹುದು. ಇದನ್ನ ನಾವು ಮಾಡೋದ್ರಿಂದ ನಾವು ಖಂಡಿತವಾಗ್ಲೂ ಈ ಒಂದು ಟಾಸ್ಕ್ ನ ಗೆಲ್ಲೋದಕ್ ಸಾಧ್ಯ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಸಿಸ್ಟರ್ ರೀಡ್ ಮಾಡ್ತೀರಾ? ಥ್ಯಾಂಕ್ ಯು. ಯಾವ್ದು ಮಾಡ್ಲಿ? ಮತ್ತಾಯ
ಇಲ್ಲ ಇಲ್ಲ, ವ್ಯಾಲ್ಯೂಮ್ ಸ್ಟಡಿ ಪೇಜ್ ನಂಬರ್ 44, ಪಾರ್ಟ್ 2, ಸೆಕೆಂಡ್ ಪ್ಯಾರಾ. 44. ಮೊದಲನೆಯದಾಗಿ ಅಗತ್ಯವಾದದ್ದು ಹೌದಾ? ಅದ್ರ ಮೇಲ್ಗಡೆ ಪರಿಪೂರ್ಣನಾದ ಮನುಷ್ಯನನ್ನು ಗುರುತಿಸಿ. ಪೇಜ್ ನಂಬರ್ 44. ಹಲೋ, ಹೌದು. ಸಿಸ್ಟರ್ ನಿಮ್ಗೆ ತುಂಬಾ ಡಿಸ್ಕನೆಕ್ಟ್ ಆಗ್ತಾ ಇದೆ. ಸೊ ನೆಟ್ವರ್ಕ್ ಇರೋಂತ ಜಾಗದಲ್ಲಿ ಸಿಸ್ಟರ್ ರೀಡ್ ಮಾಡ್ತಾರೆ. ಆತನ ಹಿಂಬಾಲಕರಾಗಿ ನಾವು ಅನುಸರಿಸಬೇಕಾಗಿರುವ ನಮ್ಮ ಕರ್ತನ ಗುಣಗಳು ಒಂದು ವಿಷಯವಾದರೆ, ಆ ಗುಣಗಳನ್ನು ಅಥವಾ ಮನೋಭಾವವನ್ನು ಪಡೆಯುವುದು ಎಂಬುದರ ಅರ್ಥವೇನೆಂದರೆ, ದೇವರು ದಯಪಾಲಿಸಿರುವ ಆಶೀರ್ವಾದಗಳೆಲ್ಲವನ್ನು ಗಳಿಸಿಕೊಳ್ಳುವುದು. ಹೀಗಿದ್ದರೂ ನಮ್ಮ ಮನಸ್ಸುಗಳಿಗೆ ಈ ಸಂಗತಿಗಳನ್ನು ಬಹು ಭಿನ್ನವಾದ ರೀತಿಯಲ್ಲಿ ಪ್ರಸ್ತುತಪಡಿಸಲು ಒಬ್ಬ ಛಾಯಾಚಿತ್ರಗಾರನು ಒಂದು ವಸ್ತುವಿನ ಮುಂದಣ ನೋಟ, ಬಲಪಾರ್ಶ್ವದ ನೋಟ, ಎಡಪಾರ್ಶ್ವದ ನೋಟ, ಹಿಂದಣ ನೋಟ ಹಾಗೂ ಮೂಲೆಯ ನೋಟಗಳನ್ನು ಸೆರೆ ಹಿಡಿದು ಅದರ ರಚನೆಯ ಎಲ್ಲಾ ಅಂಶಗಳು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಹಾಗೆ ನಮ್ಮ ಕರ್ತನು ಈ ಒಂದು ಗುಣವನ್ನು ಅಥವಾ ಮನೋಭಾವವನ್ನು ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿ ಅವುಗಳ ಒಂದೊಂದು ಅಂಶಗಳು ಪ್ರತ್ಯೇಕವಾಗಿ ತೋರಿ ಬರುವಂತೆ ಮಾಡಿರುವನು. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಇಲ್ಲೊಂದು ಪಾಯಿಂಟ್ ನಮ್ಗೆ ಡಿಕೋಡ್ ಮಾಡ್ತಾ ಇದಾರೆ. ಇದ್ರಲ್ಲಿ ಏನಂತಂದ್ರೆ, ಇಂತ ಒಂದು ವಿಶೇಷವಾದಂತ ಒಂದು ಗುಣಗಳನ್ನು, ಮುಂದೆ ಒಂದು ವಿಶೇಷವಾದಂತ ಮನೋಭಾವ, ಇವನ್ನೆಲ್ಲ ನಾವು ಪಡ್ಕೋಬೇಕಾ ಅಂತ ನಿಮ್ಗೆಲ್ಲ ಇಷ್ಟ ಇದೆಯಾ ಅಂತಂದ್ರೆ, ಎಲ್ಲರಿಗೂ ಇಷ್ಟ ಇದೆ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಹೇಳ್ತೀವಿ. ಇದನ್ನ ವರ್ಣನೆ ಯಾವ ರೀತಿ ವರ್ಣನೆ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ಒಂದು ಆರ್ಟಿಸ್ಟ್, ಈಗ ಡ್ರಾಯಿಂಗ್ ಸ್ಕೆಚ್ ಎಲ್ಲ ಬರೀತಾರಲ್ಲ, ಆ ಒಂದು ಆರ್ಟಿಸ್ಟ್, ಸೊ ಅವನೇನಾದ್ರೂ ಬರಿಬೇಕು ಅಂತಂದ್ರೆ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ವಸ್ತುನ ನೋಡ್ತಾನೆ, ಅದರಲ್ಲಿರುವಂತ ಮೂಲೆಗಳು, ಅಗಲ, ಉದ್ದ, ಅದರದ್ದು ಬಣ್ಣಗಳನ್ನೆಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾನೆ, ಅದೇ ರೀತಿ ಕಾಪಿ ಪೇಸ್ಟ್ ಮಾಡ್ತಾನೆ. ಅವನೇನ್ ಮಾಡ್ತಾನೆ, ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಕಂಪ್ಲೀಟ್ ಆಗಿ ಬರೀತಾನೆ. ಅದೇ ತರಾನೇ ಪ್ರಿಯರೇ, ನಮ್ಗೆಲ್ಲ ಕಂಪ್ಲೀಟ್ ಆಗಿ ತಿಳಿಸೋದೇ ಯಾರು ಅಂತಂದ್ರೆ ಯೇಸು ಕ್ರಿಸ್ತರು. ಸೊ ಜೀಸಸ್ ಕ್ರೈಸ್ಟ್ ಯಾವ ರೀತಿ ಇದ್ರು ಆ ರೀತಿ ನಾವು ಇದ್ದು ನಡ್ಕೊಂಡು ಹೋದ್ರೇನೆ ನಾವು ಇಂಥ ಒಂದು ಗುಣಗಳಲ್ಲಿ ನಾವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಈ ಒಂದು ಟೈಮ್ ಪೀರಿಯಡ್ ಇದೆಯಲ್ಲ, ಈ ಒಂದು ಶೋಧನೆ ಕಾಲದಲ್ಲಿ ಜಯಿಸೋದಕ್ಕೆ ಸಾಧ್ಯ, ಮತ್ತೆ ದೇವರ ಒಂದು ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಈಗ ನಾವ್ ಎಲ್ಲಾ ಸಿಚುವೇಶನ್ ಕೂಡ ಯೇಸು ಕ್ರಿಸ್ತರು ಈ ರೀತಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು, ಈ ರೀತಿ ಮಾಡ್ಬೋದಾಗಿತ್ತು ಅಂದ್ಬಿಟ್ಟು ನಾವೆಲ್ಲ ಮಾತಾಡ್ತೀವಲ್ಲ, ಅದೇ ತರಾನೇ ಹಾಗೇನೆ ನಾವು ಕೂಡ ನಡ್ಕೊಂಡು ಹೋಗೋದಕ್ಕೆ ಪ್ರಯಾಸ ಪಡ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಒಂದು ಸಬ್ ಹೆಡಿಂಗ್ ವಿತ್ ಸಬ್ಜೆಕ್ಟ್. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸಿಸ್ಟರ್. ಮೊದಲನೆಯದಾಗಿ ಅಗತ್ಯವಾದದ್ದು. ನಾವು ವಿವೇಚನಾಪೂರ್ಣವಾಗಿ ಭಾವಿಸುವಂತೆ ನಮ್ಮ ಕರ್ತನು ಪ್ರಸ್ತುತಪಡಿಸುವ ಮೊದಲ ಗುಣ ಚಿತ್ರಣವು ಕನಿಷ್ಠವೆಂದರೆ ಕೆಲವು ವಿಧದಲ್ಲಿ ಆದರೂ ಅತಿ ಮುಖ್ಯವಾದದ್ದಾಗಿತ್ತು. ಅದು ಯಾವುದೆಂದರೆ ದೀನಭಾವ, ದೀನ ಮನಸ್ಸುಳ್ಳವರು, ಆತ್ಮದಲ್ಲಿ ಬಡವರು, ಧನ್ಯರು, ಪರಲೋಕ ರಾಜ್ಯವು ಅವರದು. ದೀನಭಾವ ಒಂದೇ ಅಗತ್ಯವಿರುವ ಗುಣವೆಂದು, ಆದುದರಿಂದ ಯಾರ್ಯಾರು ದೀನಭಾವವುಳ್ಳವರೋ ಅವರು ಆ ರಾಜ್ಯವನ್ನು ಪಡೆಯುವರೆಂದು ಇದು ಸೂಚಿಸುವುದೆಂದು ನಾವು ತಿಳಿದುಕೊಳ್ಳುವುದಿಲ್ಲ. ಆದರೆ ವಾಸ್ತವವಾಗಿ ಹೇಳುವುದಾದರೆ ಆ ರಾಜ್ಯವನ್ನು ಪಡೆಯಲು ಮುಖ್ಯವಾಗಿರುವ ಮೊದಲ ಪೂರ್ವಭಾವಿ ಷರತ್ತೆಂದರೆ ಅದು ದೀನಭಾವ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ದೀನತೆ ಉಳ್ಳ ಜನರೆಲ್ಲರೂ ಆ ರಾಜ್ಯವನ್ನು ಪಡೆಯಲಾಗುವುದಿಲ್ಲವಾದರೂ ದೀನತೆ ಇಲ್ಲದೆ ಜನರು ಆ ರಾಜ್ಯವನ್ನು ಪಡೆಯಲಾರರು. ಪರಲೋಕ ರಾಜ್ಯವು ಅವರದು ಎಂಬುದರ ಅರ್ಥವು ಈ ವರ್ಗದ ಜನರಿಗೆ ಆ ಸ್ಥಾನಮಾನ ಹಾಗೂ ಆಶೀರ್ವಾದಗಳನ್ನು ಪಡೆಯಲು ಇರುವ ಷರತ್ತುಗಳನ್ನು ಅಂಗೀಕರಿಸಲು ಸಾಧ್ಯವೆಂಬುದು. ಹೆಮ್ಮೆ, ಅಹಂಕಾರ, ಸ್ವಪ್ರತಿಷ್ಠೆ ಮುಂತಾದ ಭಿನ್ನವಾದ ಮನೋಭಾವದವರೆಲ್ಲರೂ ಅವರುಗಳಲ್ಲಿ ಈ ಪ್ರತಿಕೂಲವಾದ ಮನೋಸ್ಥಿತಿಗಳು ಅವರ ಗುಣಗಳ ಮೂಲ ಅಸ್ಥಿವಾರಗಳಂತಿರುವವರೆಗೂ ಆ ರಾಜ್ಯ ಪಡೆಯುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್.
ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮೊದಲನೇದಾಗಿ ಇಂಥ ಒಂದು ಅಗತ್ಯವಾಗಿರುವಂತ ಒಂದು ಕ್ಯಾರೆಕ್ಟರ್ಗಳನ್ನ ನಾವೆಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೆಡಿಂಗ್ ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಯಾವ ಒಂದು ಗುಣದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಆತ್ಮೀಯರೇ, ದೀನ ಭಾವ. ಸೊ ಇದನ್ನ ಎಸ್ಟಾಬ್ಲಿಷ್ ಆಗಿ ಇನ್ನೊಂದು ಕೆಲವೊಂದು ಪದಗಳಲ್ಲಿ ಹೇಳ್ತಾಳೆ, ದೀನ ಮನಸ್ಸುಳ್ಳವನು, ದೀನ ಸ್ವಭಾವದಲ್ಲಿ ಇರುವಂತವನು ಅಂತ ಅನ್ಬಿಟ್ಟೆಲ್ಲ ಹೇಳ್ತಾರೆ. ಅಂದ್ರೆ ಏನು ದೀನ ಭಾವ ಅಂದ್ರೆ ಏನು, ದಾನ ಮಾಡ್ಬಿಡೋದ ಅಂದ್ರೆ ಅಲ್ಲ ರೀ. ದೀನ ಭಾವ ಅಂತಂದ್ರೆ ಪ್ರತಿಯೊಂದು ಸಿಚುವೇಶನ್ ಅನ್ನು ಕೂಡ ಸೂಕ್ತವಾಗಿ ಅರ್ಥ ಮಾಡ್ಕೊಂಡು ಸರಿಯಾದಂತ ರೀತಿ ಡಿಸಿಷನ್ ತಗೊಳ್ಳುವಂತ ಒಂದು ಒಳ್ಳೆ ಮನಸ್ಥಿತಿ. ಈ ಒಂದು ಮನಸ್ಥಿತಿ ಯಾವ ತರ ಅಂತಂದ್ರೆ ಎಕ್ಸಾಂಪಲ್ ಈಗ ನೋಡಿ, ಇದು ಒಂದು ಇನ್ಬಿಲ್ಟ್ ಆಗಿ ನಾನು ನಿಮ್ಗೆ ಹೇಳುವಂತದ್ದು. ಈಗ ಒಂದು ಕುಟುಂಬದಲ್ಲಿ ತಂದೆ ತಾಯಂದಿರು ಇರ್ತಾರೆ, ಒಬ್ಬ ಮಗ ಇರ್ತಾನೆ ಅನ್ಕೊಳ್ಳಿ. ಈಗ ಮಗ ಮಾಡೋದಕ್ಕೆಲ್ಲದಕ್ಕೂ ತಂದೆ ತಾಯಂದಿರು ಒಪ್ಪಿಗೆ ಕೊಡ್ತಾರ? ಇಲ್ಲ. ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವ್ರದೇ ಆದಂತ ಒಂದು ಅನುಭವಗಳನ್ನ ಅವ್ರೊಟ್ಟಿಗೆ ಹಂಚ್ಕೊಂಡು ಇದನ್ನ ಮಾಡು, ಇದನ್ನ ಮಾಡ್ಬೇಡ ಅಂತ ಅಂದ್ಬಿಟ್ಟು ಗೈಡ್ಲೈನ್ಸ್ ಕೊಡ್ತಾರೆ. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ದೀನ ಮನಸ್ಸನ್ನ ನಾವು ಹೊಂದ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಹೇಗೆ ನಾವು ವಾಕ್ಯಗಳನ್ನ ಕೇಳಿ ಸತ್ಯಾರ್ಥಗಳನ್ನ ತಿಳ್ಕೊಂಡು ಸತ್ಯವೇದದಲ್ಲಿರುವಂತ ಹಲವಾರು ವಿಚಾರಗಳನ್ನ ನಾವು ಅರ್ಥಪಡಿಸ್ಕೊಂಡಾಗ್ಲೇನೆ ನಮ್ಮಲ್ಲಿ ಬರೋದೇ ಯಾವ್ದು ಅಂತಂದ್ರೆ ದೀನ ಭಾವ. ಆ ಒಂದು ದೀನ ಮನಸ್ಸನ್ನ ನಾವು ತಿಳ್ಕೊಂಡಾದ್ಮೇಲೆ ನಮ್ಗೆ ಒಂದು ಎಲಾಬ್ರೇಟ್ ಆಗಿ ನಮ್ಗೆ ಗೊತ್ತಾಗೋದ್ ಏನಂತಂದ್ರೆ ದೇವರ ಬಗ್ಗೆ, ಪರಲೋಕ ರಾಜ್ಯದ ಬಗ್ಗೆ. ಇದೆಲ್ಲ ಗೊತ್ತಾದ್ಮೇಲೆ ನಮ್ಮಲ್ಲಿ ಹೆಮ್ಮೆ ಅನ್ನೋದೇ ಆಗ್ಲಿ, ಅಹಂಕಾರ ಅನ್ನೋದೇ ಆಗ್ಲಿ, ಸ್ವತಃ ಪ್ರತಿಷ್ಠೆ ಅಂತಂದ್ರೆ ಏನು ಅಂತ ನಾವು ನೋಡೋ ಸೆಲ್ಫ್ ರೆಸ್ಪೆಕ್ಟ್, ಇವೆಲ್ಲ ಇರುತ್ತಲ್ಲ, ಈಗೋ, ಸೆಲ್ಫ್ ರೆಸ್ಪೆಕ್ಟ್, ಅದಾದ್ಮೇಲೆ ನಮ್ಮಲ್ಲಿರುವಂತ ಒಂದು ಮೊಂಡ ಧೈರ್ಯ, ಇವೆಲ್ಲಾನು ಬಿಡೋದಕ್ಕೆ ಸಾಧ್ಯ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಹೆಮ್ಮೆ ಅನ್ನೋದನ್ನ ನಾವು ಬಿಡ್ಬೇಕಂತೆ, ಅಹಂಕಾರ ಅನ್ನೋದನ್ನ ನಾವು ಬಿಡ್ಬೇಕಂತೆ. ಅದಾದ್ಮೇಲೆ ದೇವ್ರಿಗೆ ಇಷ್ಟ ಆಗದಿರೋ ರೀತಿಯ ಒಂದು ಕ್ಯಾರೆಕ್ಟರ್ಗಳನ್ನೆಲ್ಲಾನು ಕೂಡ ನಾವು ಬಿಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಇವೆಲ್ಲ ಖಂಡಿತವಾಗ್ಲೂ ನಾವು ಬಿಡ್ಬೇಕಾ ಅಂತಂದ್ರೆ, ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರಿ ಎಲ್ಲವನ್ನು ತ್ಯಜಿಸ್ಬೇಕು. ಸೊ ನಾವು ಬೇರೆ ಯಾವುದೇ ರೀತಿಯ ಒಂದು ಮನುಷ್ಯ ಬೇರೆ ಒಂದು ಧರ್ಮದಲ್ಲೇ ನಾವು ನೋಡ್ಬೇಕಾದ್ರೆ ಅವನು ದೇವ್ರಿಗೋಸ್ಕರ ಎಲ್ಲಾ ರೀತಿಯ ಸಾಹಸಗಳನ್ನೆಲ್ಲ ಮಾಡೋದಕ್ಕೆ ಪ್ರಯಾಸ ಪಡ್ತಾನೆ. ಬಟ್ ಅದೆಲ್ಲ ಯೂಸ್ಫುಲ್ ಅಂತಂದ್ರೆ ನೋ ಯೂಸ್ಫುಲ್, ಎಲ್ಲ ವೇಸ್ಟ್ ಆಫ್ ಥಿಂಗ್ಸ್. ಬಟ್ ಇಲ್ಲಿ ನಮ್ಗೆ ಸತ್ಯವೇದದಲ್ಲಿ ಏನ್ ಮಾಹಿತಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಒಂದ್ ಒಳ್ಳೆ ಗುಣಗಳನ್ನ ಧರಿಸ್ಕೊಳ್ಳಿ, ಆಗ ನೀವು ಈ ಒಂದು ಲೋಕನ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೋಡಿ, ಒಂದೇ ಒಂದು ಲೈನ್ ಅಲ್ಲಿ ಇಡೀ ಸತ್ಯಾರ್ಥಗಳನ್ನ ಅಡಕ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ? ಮೋಹನ್ ಬ್ರದರ್ ರೀಡ್ ಮಾಡ್ತೀರಾ? ಇನ್ನು ಯಾರ್ಯಾರು ಇದ್ದೀರಾ? ಬ್ರದರ್ ಮೋಹನ್ ಬ್ರದರ್ ರೀಡ್ ಮಾಡ್ತೀರಾ? ಬ್ರದರ್ ಅದು ಬುಕ್ ಇಲ್ಲ ನಮ್ ಕಡೆ. ಓಕೆ, ಈ ಕನ್ವೆನ್ಷನ್ ಬಂದ್ರಲ್ಲ ಕೇಳೋದಲ್ವಾ, ಕೊಡ್ತಿದ್ನಲ್ಲ. ಇಲ್ಲ ಬ್ರದರ್ ಕೇಳಿಲ್ಲ, ಅದು ಇಲ್ಲ ಬ್ರದರ್ ನಮ್ ಕಡೆ. ಅದೇ ಬ್ರದರ್ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಬ್ರದರ್, ಈ ಮಂತ್ ಬರ್ತೀನಿ, ನಾನ್ ನಿಮ್ಗೆ ಬುಕ್ ನ ಕೊಡ್ತೀನಿ. ಓಕೆನಾ? ಸೊ ಆಯ್ತು ಬ್ರದರ್. ನೆಕ್ಸ್ಟ್ ಬೇರೆ ಯಾರಾದ್ರೂ ರೀಡ್ ಮಾಡ್ತೀರಾ? ಓದ್ಲಾ ಬ್ರದರ್? ಓದಿ ಸಿಸ್ಟರ್, ಥ್ಯಾಂಕ್ ಯು. ಓ ಕರ್ತನ ಜನರು ಈ ವಿಷಯವನ್ನು ಸ್ಪಷ್ಟವಾದ ಹಾಗೂ ಭಿನ್ನವಾದ ರೀತಿಯಲ್ಲಿ ನೋಡಿದವರಾಗಿ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ತನ್ನ ಕೃಪೆಯನ್ನು ಅನುಗ್ರಹಿಸುವನು ಎಂಬುದು ತಮಗೆ ಪ್ರತ್ಯೇಕವಾಗಿ ಹೇಳಿರುವುದೆಂಬುದನ್ನು ತಕ್ಷಣವೇ ಗ್ರಹಿಸಿಕೊಂಡಲ್ಲಿ ಎಷ್ಟೋ ಒಳ್ಳೆಯದು. ಈ ಅಂಶವು ದೇವಕುಮಾರನ ಸಾರೂಪ್ಯಕ್ಕೆ ತಮ್ಮನ್ನು ಸರಿಹೊಂದಿಸಿಕೊಳ್ಳಲು ಯತ್ನಿಸುತ್ತಿರುವ ಕರ್ತನವರಲ್ಲಿ ಅಲ್ಪರಾದ ಪ್ರತಿಯೊಬ್ಬನನ್ನೂ ಎಷ್ಟೋ ಎಚ್ಚರವಾಗಿರುವಂತೆ ಮಾಡುವುದು. ಅವರು ಈ ದೀನ ಭಾವವನ್ನು ತಮ್ಮ ಹೃದಯಗಳಲ್ಲಿ ಅಭಿವೃದ್ಧಿಪಡಿಸಿಕೊಂಡು ಕಾಪಾಡಿಕೊಳ್ಳಲು ಎಷ್ಟು ಆಸಕ್ತರಾಗಿ ಜಾಗೃತಿಯುಳ್ಳವರಾಗಿರುವಂತೆ ಅದು ಮಾಡುವುದಲ್ಲದೆ, ಅದರ ಅನುದಿನದ ಜೀವಿತದಲ್ಲಿ ಇದು ಎಷ್ಟೋ ಹೆಚ್ಚು ಹೆಚ್ಚಾಗಿ ಇತರರಿಗೆ ಕಾಣಬರುವಂತಾಗುವುದು. ಹಾಗೂ ಅದು ವಿಶೇಷವಾಗಿ ಸಹೋದರರಲ್ಲಿ ಎಷ್ಟೋ ಆಶೀರ್ವಾದಕರವಾದ ಮತ್ತು ಎಷ್ಟೋ ಒಳ್ಳೆಯ ಪ್ರಭಾವವನ್ನು ಉಂಟು ಮಾಡುವುದಾಗಿ ಪರಿಣಮಿಸುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ವಿಶೇಷವಾದಂತ ಒಂದು ಗುಣ ಇದೆಯಲ್ಲ,
ಇದನ್ನ ನಾವು ಧರಿಸ್ಕೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಲ್ಲಾ ರೀತಿಯದಲ್ಲೂ ಕೂಡ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಈ ಒಂದು ಗುಣನ ನಾವು ಇಟ್ಕೊಳ್ಳೋದ್ರಿಂದ ಸಭೆಯ ಒಂದು ಅಭಿವೃದ್ಧಿನೇ ಆಗ್ಲಿ, ಸಭೆಯಲ್ಲಿರುವಂತ ಎಲ್ಲ ಸಹೋದರ ಸಹೋದರಿಯರ ಒಂದು ಅನ್ಯೋನ್ಯತೆನೇ ಆಗ್ಲಿ ವೃದ್ಧಿ ಆಗತ್ತಂತೆ. ಅದು ಅಲ್ಲದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ವಿಶೇಷವಾದಂತ ಗುಣಗಳಿಂದ ದೇವ ಕುಮಾರನ ಒಂದು ಸ್ವರೂಪಕ್ಕೆ ಬರೋದಕ್ಕೆ ನಮ್ಗೆ ಮುಖ್ಯವಾದಂತ ಒಂದು ಸ್ಟೆಪ್ಸ್ ನ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅಂತಾರೆ. ನೋಡಿ, ಒಂದೇ ಒಂದು ಗುಣ ನೋಡಿ, ಸಿಂಪಲ್ ದೀನ ಸ್ವಭಾವ ಅಂತ ಅನ್ಬಿಟ್ಟು ಈ ಒಂದು ಮನಸ್ಥಿತಿಯಿಂದ ನಾವ್ ಏನಾಗ್ತೀವಿ ಅಂತಂದ್ರೆ ದೇವರ ಕಡೆಗೆ ಮತ್ತೆ ಈ ಒಂದು ಲೋಕನ ಜಯಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ಬಿಟ್ಟು ನಮ್ಗೆ ಎಷ್ಟೋ ವಿಚಾರಗಳನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಅದು ಅಲ್ದಂತಾನೆ ಈ ಒಂದು ದೀನ ಸ್ವಭಾವ ಯಾರಲ್ಲಿ ಮುಖ್ಯವಾಗಿರ್ಬೇಕು ಅಂತಂದ್ರೆ ಸಹೋದರ ಸಹೋದರಿಯರು ಇರ್ಬೇಕಂತೆ. ಇದು ನಮ್ಮಲ್ಲಿ ಇರ್ಬೇಕಾ ಅಂತಂದ್ರೆ ಖಂಡಿತವಾಗ್ಲೂ ಇರ್ಬೇಕು. ಇದನ್ನ ನಾವು ವೃದ್ಧಿ ಪಡಿಸ್ಕೋಬೇಕು. ಇದು ಬಂದು ನಮ್ಗೆ ಒಂದು ಆಜ್ಞೆಯ ರೀತಿಯಲ್ಲೇನೆ. ಸೊ ಧರ್ಮಶಾಸ್ತ್ರದಲ್ಲಿ ಕೊಟ್ಟಿರುವಂತದ್ದು ಬರೀ 10 ಆಜ್ಞೆ ಅಲ್ಲ ರೀ, 606 ಆಜ್ಞೆಗಳು. ಈ 606 ಆಜ್ಞೆಗಳನ್ನು ಕೂಡ ಫಾಲೋ ಮಾಡಿ ಸಕ್ಸಸ್ಫುಲ್ ಆಗಿ ಇರುವಂತ ವ್ಯಕ್ತಿಗಳಿಗೇನೆ ಸಿಗೋದ್ ಏನಂತಂದ್ರೆ ವಿಶೇಷವಾದಂತ ಒಂದು ವರದಾನ ಮತ್ತೆ ಕಿರೀಟ. ಇದನ್ನ ಸುಮ್ನೆ ಸಿಂಪಲ್ ಆಗಿ ದೇವ್ರು ಯಾರಿಗೂ ಕೊಡಕ್ ಹೋಗಲ್ಲ. ಇಂತ ಒಂದು ಗುಣಗಳು ಇರುವಂತ ಮಕ್ಳುಗಳಿಗೆ ಮಾತ್ರ ಕೊಡುವಂತದ್ದು. ಸೊ ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡಿ ಸಿಸ್ಟರ್ ದಿವ್ಯಾ ಸಿಸ್ಟರ್. ಬೇರಿನಿಂದ ಹೊರಟ ಹಲವು ಕೊಂಬೆಗಳುಳ್ಳ ಮರದಂತೆ ಈ ಮೊದಲನೇ ಮುಖ್ಯವಾದ ಗುಣ ಅಥವಾ ಲಕ್ಷಣದಿಂದ ಆತ್ಮನ ಅನೇಕ ಕೃಪಾಭೂಷಿತ ಗುಣಗಳು ಬೆಳೆಯುವುದು. ಇದನ್ನು ಕರ್ತನು ಭಾಗ್ಯಕರವಾದುದೆಂದು, ಅಂದರೆ ದೇವರಿಂದ ಮಾನ್ಯವಾದುದೆಂದು ಸಾರಿ ಹೇಳಿದ್ದಾನೆ. ನಮ್ಮ ಕರ್ತನ ಈ ವಿಧವಾದ ಉಪದೇಶವು ಮನುಷ್ಯರ ಎಲ್ಲ ಉಪದೇಶಗಳಿಗಿಂತಲೂ ಎಷ್ಟೋ ಭಿನ್ನವಾದುದು. ಇದಕ್ಕೆ ಬದಲಾಗಿ ಪ್ರಾಪಂಚಿಕವಾದ ಜ್ಞಾನವು ಹೇಳುವುದು, ನಿನ್ನ ತಲೆಯನ್ನು ಮೇಲೆತ್ತಿಕೊಂಡಿರು, ಇತರರು ನಿನ್ನ ವಿಷಯವಾಗಿ ಒಳ್ಳೆಯದನ್ನು ಯೋಚಿಸಬೇಕಾದರೆ ನಿನ್ನ ಬಗ್ಗೆ ನೀನು ಚೆನ್ನಾಗಿ ಯೋಚಿಸು. ಕುಗ್ಗಿದ ಮನೋಭಾವಕ್ಕೆ ಬದಲಾಗಿ ಉತ್ಸಾಹವುಳ್ಳವನಾಗಿರು, ದೈನ್ಯವಾದ ನಡತೆಗೆ ಬದಲಾಗಿ ಸ್ವಲ್ಪ ಅಹಂಭಾವವುಳ್ಳವನಾಗಿರು. ಅದು ಹಲವು ವಿಧದಲ್ಲಿ ಹೆಚ್ಚು ಪ್ರಭಾವವುಳ್ಳದ್ದಾಗಿರುವುದು. ಯಾಕೆಂದರೆ ನೀನು ನಿನ್ನ ವಿಷಯವಾಗಿ ಉನ್ನತವಾಗಿ ಯೋಚಿಸುವುದಕ್ಕಿಂತಲೂ ಹೆಚ್ಚು ಉನ್ನತವಾಗಿ ಬೇರೆ ಯಾರೂ ಯೋಚಿಸುವುದಿಲ್ಲ. ನೀನು ಬಯಸುವುದಕ್ಕಿಂತಲೂ ಹೆಚ್ಚಿನ ಪ್ರಶಂಸೆಯನ್ನು ಇತರರು ನೀಡುವುದಿಲ್ಲ. ಆದುದರಿಂದ ನಿನ್ನ ಬಗ್ಗೆ ನೀನು ಉನ್ನತವಾಗಿ ಯೋಚಿಸು, ಅಧಿಕವಾದುದನ್ನು ಕೇಳಿಕೋ. ಗರ್ವದೃಷ್ಟಿಯುಳ್ಳವನಾಗಿಯೂ ಸ್ವಪ್ರತಿಷ್ಠೆಯ ನೋಟವುಳ್ಳವನಾಗಿಯೂ ಇದ್ದು ತಲೆಯನ್ನು ಎತ್ತಿದವನಾಗಿರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಗುಣಗಳನ್ನ ಹೊಂದ್ಕೊಳ್ಳೋದಕ್ಕೆ ನಾವು ತುಂಬಾ ಸ್ಟೆಪ್ಸ್ ಗಳನ್ನ ತಗೋಬೇಕಾಗಿರತ್ತೆ. ನೋಡಿ, ಈ ಒಂದು ವಿಶೇಷವಾದಂತ ಗುಣಗಳನ್ನ ಹೊಂದ್ಕೋಬೇಕಾದ್ರೆ ನಾವು ಹೆಂಗಿರ್ಬೇಕಂತಂದ್ರೆ ಈ ಒಂದು ಲೋಕದಲ್ಲಿ ಸಾಧಾರಣವಾದಂತ ಒಂದು ಜೀವಿತನ ಸಾಗಿಸುವಂತ ರೀತಿಯಲ್ಲಿ ಇರ್ಬೇಕಂತೆ. ಮತ್ತೆ ಬೇರೆಯವ್ರ ಮೇಲೆ ಒಂದು ಭಿನ್ನಾಭಿಪ್ರಾಯಗಳನ್ನ ಮಾಡದೇ ಇರೋ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಇರ್ಬೇಕಂತೆ. ಮತ್ತೆ ಈ ಒಂದು ಜಗತ್ತು ಯಾವ ಒಂದು ಜ್ಞಾನದಲ್ಲಿ ನಡೀತಾ ಇದೆ, ಬಟ್ ನಾವು ಒಂದು ಯಾವ ಒಂದು ಜ್ಞಾನದಲ್ಲಿ ಇರ್ಬೇಕು ಅನ್ನೋದನ್ನ ನಮ್ಮ ತಲೆಯಲ್ಲಿ ಇರ್ಬೇಕಂತೆ ಪ್ರಿಯರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾವಾಗ್ಲೂ ನಾವು ಒಳ್ಳೇದನ್ನ ಯೋಚನೆ ಮಾಡ್ಬೇಕಂತೆ. ಮತ್ತೆ ಒಳ್ಳೇದನ್ನ ಮತ್ತೊಬ್ಬರಿಗೂ ಕೂಡ ಬಯಸ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಮುಖ್ಯವಾಗಿ ನಮ್ಗೆ ಇನ್ನೊಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದಾರೆ. ನಾವು ಈ ಒಂದು ಗುಣನ ಹೊಂದ್ಕೋಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಅಹಂಕಾರಗಳನ್ನ ಪಡಬಾರದಂತೆ ಪ್ರಿಯರೇ. ಸೊ ನಾವು ಬಂದಿರುವಂತ ಒಂದು ಹಿನ್ನೆಲೆ ಸ್ಟೆಪ್ಸ್ ಗಳನ್ನೆಲ್ಲ ಏನಿರುತ್ತೋ ಅದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ನಾವು ಒಂದು ಹಂತದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಹೋದ್ರೂ ಕೂಡ ಏನ್ ಮಾಡ್ಬೇಕಂತಂದ್ರೆ ಇದಕ್ಕೆಲ್ಲ ಕಾರಣ ದೇವರೇ ಅಂತ ಅಂದ್ಬಿಟ್ಟು ದೇವರ ಒಂದು ನಾಮನ ಮಹಿಮೆ ತರೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಯೋಗ್ಯರಾಗಿರ್ಬೇಕು. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಇಷ್ಟೆಲ್ಲ ಅಂಶಗಳನ್ನ ನಮ್ಗೆ ಕೊಡ್ಬೇಕಾದ್ರೆ ಈ ಒಂದು ಲೋಕದಲ್ಲಿರುವಂತ ಒಂದು ದುಷ್ಟ ಜನರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿನ ನಮ್ಗೆ ಹೇಳ್ತಾ ಇದಾರೆ. ಈಗ ಲೋಕದಲ್ಲಿ ಕೆಟ್ಟ ಜನರು ಇರ್ತಾರ, ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅದೇ ರೀತಿಯಾಗಿ ಅವರು ನಮ್ಮ ಮೇಲೆ ಹಾನಿಕಾರವಾದಂತ ಮಾತುಗಳೇ ಆಗ್ಲಿ, ಹಾನಿಕಾರವಾದಂತ ಒಂದು ಸಂಗತಿಗಳನ್ನ ಹಾಕ್ತಾರೆ. ಆದ್ರೆ ನಾವು ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ತಲೆಗೆ ಹಾಕೊಳ್ದೆ ಸರಿಯಾಗಿ ನಡ್ಕೊಂಡು ನಮಗೆ ಏನ್ ಅಗತ್ಯತೆ ಕೆಲ್ಸಗಳಿರುತ್ತೋ ಅಷ್ಟನ್ನೇ ನಾವು ಮಾಡಿ ಈ ಒಂದು ಜಯನ ಜಾಗಿಸ್ಬೇಕಂತೆ ಪ್ರಿಯರೇ. ಸೊ ಇಡೀ ಪ್ರಪಂಚದಲ್ಲಿ ನಾವ್ ಎಲ್ಲಿಂದ ಎಲ್ಲಿಯೇ ಹೋದ್ರು ಕೂಡ ನಮ್ಗೆ ಇಷ್ಟ ಪಡೋರು ಇರ್ತಾರೆ, ನಮ್ನ ಹಾಗೆ ಪಡೋರು ಇದ್ದೇ ಇರ್ತಾರಂತೆ. ಆದ್ರೆ ನಾವೆರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡೆ ನಾವು ನಮ್ ರಕ್ಷಣೆಗಳನ್ನ ಸಾಗಿಸ್ಬೇಕು ಅನ್ಬಿಟ್ಟು ನಮ್ಗೆ
ಈ ಒಂದು ವಿಶೇಷವಾದಂತ ಮಾಹಿತಿಗಳನ್ನ ನಮ್ಗೆ ಕೊಡ್ತಾ ಇದಾರೆ ಪ್ರಿಯರ್. ಇಷ್ಟೆಲ್ಲ ಮಾಹಿತಿಗಳನ್ನ ನಮಗೆ ಕೊಟ್ಟಾದ್ಮೇಲೆ ನಾವು ತಿಳ್ಕೊಬೇಕಾಗಿರೋದು ಏನಂತ ಅಂದ್ರೆ, ಈ ಒಂದು ಮನುಷ್ಯನಾಗಿರುವಂತ ನಾವೆಲ್ಲರೂ ಕೂಡ ಈ ಒಂದು ವಿಶೇಷವಾದಂತ ಗುಣಗಳನ್ನ ಹೊಂದ್ಕೋಬೇಕಾದ್ರೆ ನಮ್ಮಲ್ಲಿರುವಂತ ಒಂದು ಕೆಟ್ಟ ಸ್ವಭಾವ ಅಂದ್ರೆ ಒಳ ಮನಸ್ಸಿನಲ್ಲಿರುವಂತ ಒಂದು ಕಲ್ಮಶವಾದಂತ ಒಂದು ಹೃದಯಗಳನ್ನ ತೆಗೆದು ದೇವ್ರ ವಾಕ್ಯನ ಜಸ್ಟ್ ಕೇಳೋದಲ್ದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ನಡ್ಕೊಂಡು ಹೋಗೋದಕ್ಕೆ ಪ್ರಯಾಸ ಪಡ್ಬೇಕು. ಸೊ ಇಲ್ಲಿಗೆ ನಾವು ಈ ಒಂದು ಸ್ಟಡೀಸ್ ನ ನಾವು ಕಂಪ್ಲೀಟ್ ಮಾಡೋಣ. ಸೊ ಮುಂದಿನ ವಾರ ನಾವು ಮತ್ತೆ ಹಲವಾರು ವಾಕ್ಯಗಳನ್ನ ಓದಿ ಹಲವಾರು ಸಂಗತಿಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ನ ಕೇಳ್ಕೊಳ್ತೀನಿ. ಮೋಹನ್ ರಾಜ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಹಾ ಬ್ರದರ್, ಮಾಡ್ತೇನೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನ ಮೌನತನು ಸರ್ವಸೃಷ್ಟಿಗೆ ಯಜಮಾನ ಆಗಿರ್ತಕ್ಕಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಕಳೆದ ದಿನವೆಲ್ಲ ನೀನ್ ಮಾಡಿದಂತೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮನ್ನು ಪ್ರೀತಿಸಿ ಈ ಲೋಕದಲ್ಲಿ ಜೀವಿಸುವಂತೆ ಕೃಪೆ ಮಾಡಿದಿ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಮಾತ್ರವಲ್ಲದೆ ತಂದೆಯಾದ ದೇವರೇ, ಈ ದಿನದ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವಂತೆ ನಿನ್ನ ವಾಕ್ಯವನ್ನು ನಮಗೆ ಆ ಬ್ರದರ್ ಅವ್ರ ಮೂಲಕ ಅನುಗ್ರಹ ಮಾಡಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಅದ್ಭುತಕರವಾಗಿರ್ತಕ್ಕಂಥ ನಿನ್ನ ವಾಕ್ಯಗಳನ್ನು ನಾವು ಗ್ರಹಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನು ಕೂಡ ಅನೇಕರಿಗೆ ಹೇಳುವಂತೆ ಮತ್ತು ಇದನ್ನು ಕಲಿತು ನಾವು ಕೂಡ ಅದ ವಾಕ್ಯದಂತೆ ನಡಿಲಿಕ್ಕೆ ನಮಗೆ ಸಹಾಯ ಮಾಡು. ಮಾತ್ರವಲ್ಲದೆ ಕರ್ತನೆ, ಇಲ್ಲಿವರೆಗೂ ಬೋಧಿಸಿರ್ತಕ್ಕಂಥ ಕರ್ತನೆ ಬ್ರದರ್ ಅವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸು. ಇನ್ನು ಹೆಚ್ಚಾದ ಜ್ಞಾನದಲ್ಲಿ ಅವರನ್ನು ನಡೆಸ್ರಿ. ಅನೇಕರಿಗೆ ನಿನ್ನ ಸುವಾರ್ತೆಯನ್ನು ಸಾರುವಂತೆ, ಅನೇಕರನ್ನು ನಿನ್ನ ವಾಕ್ಯದಲ್ಲಿ ನಡೆಸುವಂತೆ ಅವರಿಗೆ ಇನ್ನೆಚ್ಚಾದ ಜ್ಞಾನದಲ್ಲಿ ನಡೆಸ್ರಿ ಅಂತ ಪ್ರಾರ್ಥಿಸ್ತೇವೆ. ಸೇರಿ ಬಂದಿರತಕ್ಕಂಥ ಎಲ್ಲಾ ಸಹೋದರ ಸಹೋದರಿಯರೆಲ್ಲರಿಗಾಗಿ ಮತ್ತು ಅವ್ರಿಗೆ ಕೊಟ್ಟಂತ ಸಮಯಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತೆ ಸುಖಕರ ನಿದ್ರೆಯಲ್ಲಿ ನಮ್ಮ ನಡೆಸಿ ನಾಳಿನ ಒಂದು ಹೊಸ ದಿನವನ್ನು ತೋರ್ಪಡಿಸಬೇಕೆಂದು ನಿಮ್ಮ ಒಬ್ಬನೇ ಕುಮಾರನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೆನ್. ಆಮೇನ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ನಮಸ್ಕಾರ. ಎಲ್ಲ ಬ್ರದರ್ ಸಿಸ್ಟರ್ಸ್ ನಮಸ್ತೆ.